ಪಾರ್ಟಿ ರೌಂಡ್ಸ್ ನಲ್ಲಿ ಇವತ್ತಿನ ಮೊದಲ ಸ್ಟೋರಿ, ಕಾಂಗ್ರೆಸ್ನಿಂದ ಶಶಿ ತರೂರ್ ಏನಾದ್ರೂ ದೂರವಾಗ್ತಾ ಇದ್ದಾರಾ? ಕಾಂಗ್ರೆಸ್ ಬಿಡುವ ಯೋಚನೆಯಲ್ಲಿ ಶಶಿ ತರೂರ್ ಇದಾರಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಆಪರೇಷನ್ ಸಿಂಧೂರದ ನಂತರ ಈ ಚರ್ಚೆ ಜಾಸ್ತಿ ಆಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಸ್ಥಾನದ ಚುನಾವಣೆಯ ನಂತರ ಏನೇನೋ ರಾಜಕೀಯ ನಡೆದಿತ್ತು, ಅದಾದ ಮೇಲೆ ಶಶಿ ತರೂರ್ ಸ್ವಲ್ಪ ದೂರನೇ ಇದ್ರು. ಆದ್ರೆ ಆಪರೇಷನ್ ಸಿಂಧೂರದ ಬಳಿಕ ಕಾಂಗ್ರೆಸ್ನಿಂದ ಒಂದು ಕಾಲು ಹೊರಗಿಡ್ತಾರಾ ಶಶಿ ತರೂರ್ ಅನ್ನೋದು ಸದ್ಯಕ್ಕಿರೋ ಚರ್ಚೆ. ಕಾಂಗ್ರೆಸ್ನಿಂದ ಟೀಕೆ, ಸರ್ಕಾರದ ಬೆಂಬಲಕ್ಕೆ ತರೂರ್ ನಿಂತಿದ್ದಾರೆ. ಆಪರೇಷನ್ ಸಿಂಧೂರ ಬೆಂಬಲಿಸಿ ತರೂರ್ ಮಾತಾಡಿದ್ದು, ಸರ್ಕಾರದ ನಡೆಯನ್ನ ಶಶಿ ತರೂರ್ ಸಮರ್ಥಿಸಿಕೊಂಡಿದ್ದಾರೆ. ಕೇವಲ ದೇಶದಲ್ಲಿ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ವೇದಿಕೆಯಲ್ಲೂ ಕೂಡ ಪಾಕ್ನ ಜಾಡಿಸಿದ್ದಾರೆ ಶಶಿ ತರೂರ್. ಜೊತೆಗೆ ಭಾರತ ಸರ್ಕಾರದ ಕಾರ್ಯವನ್ನ ಶ್ಲಾಘಿಸಿದ್ದಾರೆ, ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಪಾಕಿಸ್ತಾನದ ಉಗ್ರವಾದದ ವಿರುದ್ಧ ಶಶಿ ತರೂರ್ ಮಾತಾಡಿದ್ದಾರೆ. ಸರ್ಕಾರದ ವಿರುದ್ಧ ಹಲವು ಪ್ರಶ್ನೆಗಳನ್ನ ಒಂದು ಕಡೆ ಕಾಂಗ್ರೆಸ್ ಕೇಳ್ತಾ ಇದೆ. ಶಶಿ ತರೂರ್ ನಡೆಯಿಂದ ಕಾಂಗ್ರೆಸ್ ನಾಯಕರು ಉರಿದು ಬೀಳ್ತಾ ಇದ್ದಾರೆ. ಕಾಂಗ್ರೆಸ್ ಎಚ್ಚರಿಕೆ ಕೊಟ್ಟಿದೆ, ಆದ್ರೂ ಶಶಿ ತರೂರ್ ಅದಕ್ಕೆ ಡೋಂಟ್ ಕೇರ್. ಲಕ್ಷ್ಮಣ ರೇಖೆ ದಾಟಬೇಡಿ ಅಂತ ಕಾಂಗ್ರೆಸ್ ತಾಕೀತು ಮಾಡಿತ್ತು, ಅದಕ್ಕೆ ಶಶಿ ತರೂರ್ ಡೋಂಟ್ ಕೇರ್ ಅಂದಿದ್ದಾರೆ. ಪಾಕಿಸ್ತಾನದ ಉಗ್ರವಾದದ ವಿರುದ್ಧ ಶಶಿ ತರೂರ್ ತರಾಟೆಗೆ ತೆಗೆದುಕೊಂಡಿದ್ದರ ಜೊತೆಗೆ ಈ ಹಿಂದೆ ಉಗ್ರವಾದದ ದಾಳಿಗಳು ನಡೆದ ಸಂದರ್ಭದಲ್ಲಿದ್ದ ಸರ್ಕಾರಗಳ ನಡೆಯ ಬಗ್ಗೆಯೂ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ರು, ಪರೋಕ್ಷವಾಗಿ ಒಂದು ಆಕ್ಷೇಪ ವ್ಯಕ್ತಪಡಿಸಿದ್ರು. ಹಾಗಾಗಿ ಕಾಂಗ್ರೆಸ್ ಸಹಜವಾಗಿ ಇದರ ಬಗ್ಗೆ ಸಿಡಿಮಿಡಿಯಾಗಿತ್ತು. ಕಾಂಗ್ರೆಸ್ನ ನಾಯಕರು ಸೂಪರ್ ಬಿಜೆಪಿ ವಕ್ತಾರರಂತೆ ವರ್ತಿಸುತ್ತಿದ್ದಾರೆ ಅಂತ ಓಪನ್ ಸ್ಟೇಟ್ಮೆಂಟ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಲಕ್ಷ್ಮಣ ರೇಖೆ ದಾಟಬೇಡಿ ಅಂತ ವಾರ್ನ್ ಮಾಡಿತ್ತು, ಶಶಿ ತರೂರ್ ಡೋಂಟ್ ಕೇರ್ ಅಂತ ಇದ್ದಾರೆ. ಶಶಿ ತರೂರ್ ಬುಕ್ ರಿಲೀಸ್ ಆಗಿದೆ. ಆ ಬುಕ್ ನಲ್ಲಿ ಏನಿದೆ? ಸರ್ಜಿಕಲ್ ಸ್ಟ್ರೈಕ್ ಅನ್ನ ಚುನಾವಣೆ ಟೂಲ್ ಆಗಿ ಬಳಸಿಕೊಂಡಿದೆ. ಸೇನೆಯನ್ನ ರಾಜಕೀಯದಿಂದ ಲಾಭಕ್ಕಾಗಿ ಸರ್ಕಾರ ಬಳಸಿಕೊಳ್ಳುತ್ತಿದೆ. ಕಾಂಗ್ರೆಸ್ ಅವಧಿಯಲ್ಲೂ ಹಲವು ಸರ್ಜಿಕಲ್ ಸ್ಟ್ರೈಕ್ಸ್ ನಡೆದಿವೆ. ಆದರೆ ಕಾಂಗ್ರೆಸ್ ಎಂದಿಗೂ ತನ್ನ ಲಾಭಕ್ಕಾಗಿ ಸೇನೆಯನ್ನ ಬಳಸಿಕೊಂಡಿಲ್ಲ. ಶಶಿ ತರೂರ್ ಬುಕ್ನಲ್ಲಿ ಇದ್ದ ಅಂಶಗಳನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಿ. But what has changed in recent years is that the terrorists have also realized they will have a price to pay. On that, let there be no doubt. When, for the first time, India breached the line of control between India and Pakistan to conduct a surgical strike on a terror base, a launch pad, the Uri strike in September 2015, that was already something we had not done before. Even during the Kargil war, we had not crossed the line of control. In Uri we did. But what has changed in recent years is that the terrorists have also realized they will have a price to pay. On that, let there be no doubt. When, for the first time, India breached the line of control between India and Pakistan to conduct a surgical strike on a terror base, a launch pad, the Uri strike in September 2015, that was already something we had not done before. Even during the Kargil war, we had not crossed the line of control. In Uri, our Prime Minister has made it very clear. Operation Sindoor was necessary because these terrorists came and wiped the sindoor off the foreheads of 26 women by depriving them of their husbands and their married lives. In fact, there were some women who cried out, "The terrorists kill me too." And they said, "No, go back, tell what happened to you." We heard.
We heard their cries, and India decided that the color of the sindoor, that vermilion color on the forehead of our women, will also match the color of the blood of the killers, the perpetrators, the attackers. India is not a warmongering state. Even when we conducted those attacks, the first 9 terror-based attacks, our government said very clearly, without any doubt, that we are not looking for any escalation. These were carefully, precisely calibrated strikes. ಶಶಿ ತರೂರ್ಗೆ ಮಹತ್ವದ ಸ್ಥಾನ ಕೊಟ್ಟಿದ್ದಾರೆ ಮೋದಿ. ಆಪರೇಷನ್ ಸಿಂಧೂರದ ನಿಯೋಗದಲ್ಲಿ ಸ್ಥಾನ. ವೀಕ್ಷಕರೇ, ಕಾಂಗ್ರೆಸ್ ಹಿಂಗೊಂದು ನಿಯೋಗ ಹೋಗಬೇಕು ನಿಮ್ಮ ಪಕ್ಷದಿಂದ, ಹೆಸರುಗಳನ್ನ ಕೊಡಿ ಅಂತ ಹೇಳಿದ್ರೆ ಶಶಿ ತರೂರ್ ಬಿಟ್ಟು ಇನ್ನೆಲ್ಲರ ಹೆಸರುಗಳನ್ನ ಕೊಟ್ಟಿತ್ತು. ಬಿಜೆಪಿ ಶಶಿ ತರೂರನ್ನ ಹೊರತುಪಡಿಸಿ ಇನ್ನೆಲ್ಲರ ಹೆಸರುಗಳನ್ನ ರಿಜೆಕ್ಟ್ ಮಾಡಿದೆ. ಆ ಸಂದರ್ಭದಲ್ಲೂ ಕಾಂಗ್ರೆಸ್ ಕೇಳಿತು, ನೀವೇ ಡಿಸೈಡ್ ಮಾಡೋದಾದ್ರೆ ನಮ್ಮನ್ನ ಯಾಕೆ ಕೇಳಿದ್ರಿ ಅಂತ. ಭಾರತದ ನಿಲುವು ಸ್ಪಷ್ಟವಾಗಿ ಇಡೀ ವಿಶ್ವದ ಮುಂದೆ ಹೇಳೋದಕ್ಕೆ ಶಶಿ ತರೂರ್ ನೇತೃತ್ವದಲ್ಲಿ ನಿಯೋಗ ಹೋಗಿತ್ತು. ಅಂಡ್ ಆ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದೆ ನಿಯೋಗ. ದೇಶದ ಪರ ವಿದೇಶಗಳಲ್ಲಿ ಶಶಿ ತರೂರ್ ಸಮರ್ಥನೆ ಮಾಡಿಕೊಂಡಿದ್ದಾರೆ, ಉದಾಹರಣೆಗಳ ಸಮೇತವಾಗಿ. ಇಷ್ಟು ದಿನ ವಿದೇಶಗಳಲ್ಲಿ ಸಚಿವ ಜೈಶಂಕರ್ ಅವರ ಮಾತುಗಳು ದೊಡ್ಡ ಸುದ್ದಿ ಆಗ್ತಾ ಇದ್ವು. ಆದರೆ ಈಗ ಶಶಿ ತರೂರ್ ಅವರ ಮಾತುಗಳು ಎಲ್ಲೆಡೆ ಸುದ್ದಿ ಆಗ್ತಾ ಇದೆ. ಸಹಜವಾಗಿ ಕಾಂಗ್ರೆಸ್ ಪಾಲಿಗೆ ಇದು ನುಂಗಲಾರದ ತುತ್ತು. ಮತ್ತೊಂದು ಕಡೆ ತರೂರ್ ಮತ್ತು ಕಾಂಗ್ರೆಸ್ ಸಂಘರ್ಷದ ಹಾದಿನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಿ. ಇನ್ನು ಶಶಿ ತರೂರ್ ವಿರುದ್ಧ ಕಾಂಗ್ರೆಸ್ನಲ್ಲಿ ಅಸಹನೆ ಹೆಚ್ಚಾಗ್ತಾ ಇದೆ. ಶಶಿ ತರೂರ್ ಬಿಜೆಪಿಯ ಸೂಪರ್ ವಕ್ತಾರರಂತೆ ವರ್ತಿಸ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನ ನಾಯಕರು ಅಸಮಾಧಾನ ಹೊರಹಾಕ್ತಿದ್ದಾರೆ. ಕಾಂಗ್ರೆಸ್ ನಾಯಕ ಉದಿತ್ ರಾಜ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ ಹಿಂದೆ ಆಗೇ ಇಲ್ಲ ಅಂದಿದ್ದಾರೆ. ಇಷ್ಟೊಂದು ಅಪ್ರಾಮಾಣಿಕರಾಗಿರೋದಕ್ಕೆ ಹೇಗೆ ಸಾಧ್ಯ? ತರೂರ್ ವಿರುದ್ಧ ಉದಿತ್ ರಾಜ್ ಆಕ್ರೋಶ ಹೊರಹಾಕಿದ್ದಾರೆ, ಉರಿದು ಬಿದ್ದಿದ್ದಾರೆ. ಈ ಹಿಂದೆ ಶಶಿ ತರೂರ್ ತಮ್ಮ ಪುಸ್ತಕದಲ್ಲಿ ಏನ್ ಬರೆದಿದ್ರು ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ಕೆಲವು ಹೊತ್ತಿನ ಮುಂಚೆ ನೀವು ನೋಡಿದ್ರಿ. ಅದಕ್ಕೆ ಮತ್ತು ಶಶಿ ತರೂರ್ನ ಇವತ್ತಿನ ನಿಲುವಿಗೆ ಅಜಗಜಾಂತರ ವ್ಯತ್ಯಾಸ ಇದೆ, ಸಂಬಂಧವೇ ಇಲ್ಲ. ಅದನ್ನೇ ಕೋಟ್ ಮಾಡಿ ಉದಿತ್ ರಾಜ್ ಮಾತನಾಡ್ತಾ ಇದ್ದಾರೆ. ಶಶಿ ತರೂರ್ ಬಿಜೆಪಿಯ ಸೂಪರ್ ಸ್ಪೋಕ್ಸ್ ಪರ್ಸನ್, ಸೂಪರ್ ಬಿಜೆಪಿ ವಕ್ತಾರ. ಬಿಜೆಪಿ ನಾಯಕರಿಂದಲೇ ಶಶಿ ತರೂರ್ ಅವರ ಗುಣಗಾನ ಆಗ್ತಾ ಇದೆ. ಯುಪಿಎ ಸರ್ಕಾರ ಏನ್ ಮಾಡಿದೆ ಅಂತ ತರೂರ್ಗೆ ಗೊತ್ತಿದೆ. ಹಿಂದಿನ ಸರ್ಕಾರಗಳು ಡೋಲು ಬಾರಿಸಿ ಹೇಳ್ತಾ ಇರಲಿಲ್ಲ. ಹಿಂದಿನ ಸರ್ಕಾರದ ಅವಧಿಯಲ್ಲೂ ಸರ್ಜಿಕಲ್ ಸ್ಟ್ರೈಕ್ ಆಗಿದೆ. ಆದ್ರೆ ಆ ರೀತಿಯ ದಾಳಿಗಳು ಜನರಿಗೆ ತಲುಪಿಲ್ಲ. ಕಾಂಗ್ರೆಸ್ ಡೋಲು ಬಾರಿಸಲಿಲ್ಲ ಅದರ ಲಾಭಕ್ಕಾಗಿ ಅಂತ ಉದಿತ್ ರಾಜ್ ಹೇಳಿದ್ದಾರೆ. ಪ್ರೈಮ್ ಮಿನಿಸ್ಟರ್, ಪ್ಯಾರಾಡಾಕ್ಸಿಕಲ್ ಪ್ರೈಮ್ ಮಿನಿಸ್ಟರ್ ಅನ್ನೋ ಪುಸ್ತಕವನ್ನ ಶಶಿ ತರೂರ್ ಹೊರಗೆ ತಂದಿದ್ರು. ಅದರಲ್ಲಿ ಮೋದಿ ಸರ್ಕಾರದ ವಿರುದ್ಧ
ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಶಶಿ ತರೂರ್. 2018ರ ಪುಸ್ತಕ ಇದು. 2018ರಲ್ಲಿ ರಿಲೀಸ್ ಆಗಿದ್ದ ಪುಸ್ತಕ ದ ಪ್ಯಾರಾಡಾಕ್ಸಿಕಲ್ ಪ್ರೈಮ್ ಮಿನಿಸ್ಟರ್ ಬೈ ಶಶಿ ತರೂರ್. ಎಸ್, ಎಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಾವು ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ಕಡೆ ಆಪರೇಷನ್ ಸಿಂಧೂರ ನಂತರದ ಹೋರಾಟದಲ್ಲಿ ಸೈನ್ಯ ತನ್ನ ಶೌರ್ಯ ಮೆರೆದಿತ್ತು. ಆದರೆ ಅದಾದ ನಂತರದಲ್ಲಿ ಇಡೀ ದೇಶದಲ್ಲಿ ಹೀರೋಸ್ ಅಂತ ಅನ್ನಿಸ್ಕೊಂಡಿದ್ದು ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ, ಓವೈಸಿ, ಆಮೇಲೆ ಶಶಿ ತರೂರ್. 3 ಜನ ದೇಶವನ್ನ ಡಿಫೆಂಡ್ ಮಾಡಿಕೊಂಡ ರೀತಿ ಇಡೀ ದೇಶ ಒಂದು ರೀತಿ ಬೆಕ್ಕಸ ಬೆರಗಾಗಿ ನೋಡ್ತಾ ಇತ್ತು. ಅಟ್ ದ ಸೇಮ್ ಟೈಮ್ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಶಶಿ ತರೂರ್ ಡಿಫೆಂಡ್ ಮಾಡಿಕೊಂಡ ರೀತಿ ಇದೆಯಲ್ಲ, ಅವರ ಹೇಟರ್ಸ್ ಕೂಡ ವಾಹ್ ಅನ್ನುವಂತಿತ್ತು. ಆದರೆ ಈಗ ಕಾಂಗ್ರೆಸ್ ಪಾಲಿಗೆ ಇದು ನುಂಗಲಾರದ ತುತ್ತು. ಸೊ ಒಂದು ಕಾಲ ಆಚೆ ಇಟ್ಟಿದ್ದಾರ ಶಶಿ ತರೂರ್ ಅಥವಾ ಕಾಂಗ್ರೆಸ್ನಿಂದಲೇ ಹೇಳ್ತಾ ಇದ್ದಾರಾ? ನೋಡಿ, ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ AICC ಅಧ್ಯಕ್ಷೀಯ ಚುನಾವಣೆಗೆ ಶಶಿ ತರೂರ್ ಸ್ಪರ್ಧೆಯನ್ನು ನಡೆಸಿದ್ರು, ಆಗಿನಿಂದಲೇ ಅವರ ಮತ್ತು ಗಾಂಧಿ ಕುಟುಂಬದ ನಡುವಿನ ಸಂಬಂಧಗಳು ಬಿರುಕೊಡಿಲಿಕ್ಕೆ ಆರಂಭವಾಗಿತ್ತು. ಗಾಂಧಿ ಕುಟುಂಬ ಅನ್ನೋದಕ್ಕಿಂತ ಪ್ರಮುಖವಾಗಿ ಕೇರಳದ ಕಾಂಗ್ರೆಸ್ನಲ್ಲಿ KC ವೇಣುಗೋಪಾಲ್ ಬಣ ಏನಿದೆ ಅದು ಶಶಿ ತರೂರನ್ನು ಪದೇ ಪದೇ ವಿರೋಧವನ್ನು ಮಾಡ್ತಾ ಇದೆ. ಯಾವ ಕಾರಣಕ್ಕೂ ಕೂಡ ಶಶಿ ತರೂರ್ ಕ್ಯಾಬಿನೆಟ್ ಮಿನಿಸ್ಟರ್ ಆಗಲಿಕ್ಕೂ ಕೂಡ UPA ಸರ್ಕಾರದ ಅವಧಿಯಲ್ಲಿ ಬಿಡಲಿಲ್ಲ. 4 ಬಾರಿ ತಿರುವನಂತಪುರಂ ಕ್ಷೇತ್ರದಿಂದ ಶಶಿ ತರೂರ್ ಆರಿಸಿ ಬಂದಿದ್ದಾರೆ. ಈಗ ಆಪರೇಷನ್ ಸಿಂಧೂರದ ನಂತರ ಸರ್ಕಾರ ಎಲ್ಲ ಪಕ್ಷಗಳಿಗೂ ಕೂಡ ಒಂದು ಸರ್ವಪಕ್ಷಗಳ ನಿಯೋಗವನ್ನು ನಾವು ಬೇರೆ ಬೇರೆ ರಾಷ್ಟ್ರಗಳಿಗೆ ಕಳಿಸ್ತೀವಿ, ನೀವೊಂದು ಸಂಸದರ ಪಟ್ಟಿಯನ್ನು ಕೊಡಿ ಅಂತ ಕೇಳಿದಾಗ ಶಶಿ ತರೂರ್ ಹೆಸರು, ಯಾವ ಶಶಿ ತರೂರ್ ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಸ್ಪರ್ಧಿಸಿದ್ರು, 4 ಬಾರಿ ಸಂಸದರಾಗಿದ್ದಾರೋ, ವಿದೇಶಾಂಗ ವ್ಯವಹಾರಗಳ ರಾಜ್ಯ ಖಾತೆ ಸಚಿವರಾಗಿದ್ದಾರೋ, ಡಿಪ್ಲೊಮಸಿ ಕಾರಣದಿಂದಲೇ ಶಶಿ ತರೂರ್ ಸಾರ್ವಜನಿಕ ಜೀವನಕ್ಕೆ ಬಂದರು, ಅವರ ಹೆಸರನ್ನು ಹಾಕದೆ ಕಾಂಗ್ರೆಸ್ ಒಂದು ಸರ್ವಪಕ್ಷಗಳ ನಿಯೋಗಕ್ಕೆ ಶಶಿ ತರೂರ್ ಹೆಸರನ್ನು ಕೂಡ ಹಾಕಲಿಲ್ಲ. ಆದರೆ ಸರ್ಕಾರ ಶಶಿ ತರೂರನ್ನು ಪಿಕ್ ಮಾಡ್ತು. ದಕ್ಷಿಣ ಅಮೆರಿಕ ಮತ್ತು ಅಮೆರಿಕಕ್ಕೆ ಕಳಿಸ್ತಕ್ಕಂಥ ನಿಯೋಗದ ನೇತೃತ್ವವನ್ನು ಶಶಿ ತರೂರ್ಗೆ ವಹಿಸಿದಾಗ ಕಾಂಗ್ರೆಸ್ ಒಂದು ಕೆಂಪು ಕಣ್ಣನ್ನು ತೋರಿಸಿದ್ದು ನಿಜ. ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ತಳಮಳ ಇತ್ತು. ಕಾಂಗ್ರೆಸ್ ನಾಯಕರು ನೇರವಾಗಿ ಶಶಿ ತರೂರ್ ವಿರುದ್ಧ ಮಾತನಾಡಲಿಕ್ಕೆ ಆರಂಭಿಸಿದರು. ಶಶಿ ತರೂರ್ ವಿದೇಶದಲ್ಲಿ ನಡೆಸಿರ್ತಕ್ಕಂಥ ಪತ್ರಿಕಾಗೋಷ್ಠಿ ಇರ್ಬೋದು, ಆಪರೇಷನ್ ಸಿಂಧೂರದ ಬಗ್ಗೆ ದೇಶೀಯ ಚಾನೆಲ್ಗಳಿಗೆ ನೀಡಿರ್ತಕ್ಕಂಥ ಸಂದರ್ಶನದಲ್ಲಿ ಶಶಿ ತರೂರ್ ಹೇಳಿರ್ತಕ್ಕಂಥ ಮಾತುಗಳು ಕಾಂಗ್ರೆಸ್ಗೆ ಒಂದು ರೀತಿಯಾಗಿರ್ತಕ್ಕಂಥ ತಳಮಳ, ತಲ್ಲಣ, ಬೇಸರವನ್ನು ಸೃಷ್ಟಿಸಿವೆ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ಶಶಿ ತರೂರನ್ನು ಕಾಂಗ್ರೆಸ್ ಹೊರಗೆ ಹಾಕೋ ಧೈರ್ಯ ಮಾಡುತ್ತಾ? ಈ ಪ್ರಶ್ನೆಗೆ ಉತ್ತರ ಈಗಲೇ ಕೊಡೋದು ಕಷ್ಟ ಇದೆ ಭವನ. ಯಾಕಂದರೆ ಕೇರಳದ ರಾಜಕಾರಣವನ್ನು ನೋಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಕೇರಳದ ಕಾಂಗ್ರೆಸ್ನಲ್ಲಿ ಅಲ್ಲಿನ ಜನಪ್ರಿಯ ಮುಖ್ಯಮಂತ್ರಿ ಏನಾಗಿದ್ದರು, ಅವರು ತೀರಿಕೊಂಡ ನಂತರ ಕಾಂಗ್ರೆಸ್ನಲ್ಲಿ 2 ಬಣಗಳಿವೆ, ರಮೇಶ್ ಚೆನ್ನಿತಾಲಾ ಬಣ ಮತ್ತು KC ವೇಣುಗೋಪಾಲ್ ಬಣ. KC ವೇಣುಗೋಪಾಲ್ ಆರ್ಗನೈಸಿಂಗ್ ಸೆಕ್ರೆಟರಿ ಆಗಿದ್ದಾರೆ, ರಾಹುಲ್ ಗಾಂಧಿಗೆ ಆತ್ಮೀಯರಾಗಿದ್ದಾರೆ, ಶಶಿ ತರೂರ್ ಜೊತೆ ಅವರ ಸಂಬಂಧ ಅಷ್ಟಕ್ಕಷ್ಟೇ. ಆದರೆ ಈಗ ಶಶಿ ತರೂರನ್ನು ಹೊರಗೆ ಹಾಕಿದರೆ ಅವರು ಒಂದು ಎಡಪಕ್ಷಗಳ ಕಡೆ ಹೋಗ್ಬೋದು, ಇಲ್ಲವಾದರೆ BJPಗೆ ಹತ್ತಿರ ಆಗ್ತಾ ಇದ್ದಾರೆ. ನ್ಯಾಷನಲಿ ನರೇಂದ್ರ ಮೋದಿ ಕೂಡ ಶಶಿ ತರೂರ್ ಬಗ್ಗೆ ಸಾಕಷ್ಟು ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಕೇರಳಕ್ಕೆ ಹೋದಾಗ. ಆ ರೀತಿಯ ಸನ್ನಿವೇಶದಲ್ಲಿ ಏನಾದರೂ ಶಶಿ ತರೂರ್ BJPಗೆ ಹೋದರೆ ಕಾಂಗ್ರೆಸ್ಗೆ ಒಂದು ಮಿಡಲ್ ಕ್ಲಾಸ್ ವೋಟ್ ಬ್ಯಾಂಕ್ ಏನಿದೆ, ಮಹಿಳೆಯರ ವೋಟ್ ಬ್ಯಾಂಕ್ನಲ್ಲಿ ಶಶಿ ತರೂರ್ ಹೆಸರೇನಿದೆ, ಅದರಿಂದ ಕಾಂಗ್ರೆಸ್ಗೆ ಇನ್ನಷ್ಟು ಕಷ್ಟ ಆಗಬಹುದು ಅನ್ನುವ ಕಾರಣಕ್ಕೋಸ್ಕರ ಇಲ್ಲಿಯವರೆಗೆ ಶಶಿ ತರೂರ್ ವಿರುದ್ಧ ಯಾವುದೇ ರೀತಿಯ ಕ್ರಮಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇಲ್ಲ. ಯಾಕಂದರೆ ಮುಂದಿನ ವರ್ಷ 2026ರಲ್ಲಿ ಕೇರಳದ ಚುನಾವಣೆಗಳು ಕೂಡ ಇವೆ. ಆದರೆ ಶಶಿ ತರೂರ್ ಏನು ಮಾಡ್ತಾರೆ ಅಂತಕ್ಕಂಥದ್ದರ ಬಗ್ಗೆ, ಯಾಕಂದರೆ ಕಳೆದ 6 ತಿಂಗಳ ಬೆಳವಣಿಗೆಗಳನ್ನು ನೋಡಿದಾಗ ಶಶಿ ತರೂರ್ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಅವರ ಇಕ್ವೇಷನ್ಸ್ಗಳು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿವೆ ಅಂತಕ್ಕಂಥದ್ದು ಸ್ಪಷ್ಟ. ಮೊದಲು ಸೋನಿಯಾ ಗಾಂಧಿಗೆ ಆತ್ಮೀಯರಾಗಿದ್ದರು, ಇತ್ತೀಚೆಗೆ ಸೋನಿಯಾ ಗಾಂಧಿ ಹೆಲ್ಮ್ ಆಫ್ ಅಫೇರ್ಸಿಂದ ಹೋದ ನಂತರ ರಾಹುಲ್ ಗಾಂಧಿ ಅವರ ಜೊತೆಗಿನ ಸಂಬಂಧಗಳು ಕೂಡ KC ವೇಣುಗೋಪಾಲ್ ಕಾರಣದಿಂದ ಕೆಟ್ಟು ಹೋಗಿವೆ. ಹೀಗಿರುವ ಸಂದರ್ಭದಲ್ಲಿ ಕೇರಳದಲ್ಲಿ ಶಶಿ ತರೂರನ್ನು ಬಿಟ್ಟು ಕೂಡ, ಯಾಕಂದರೆ
ಕೇರಳದಲ್ಲಿ ಮಧ್ಯಮ ವರ್ಗ ಮತ್ತು ಮಹಿಳೆಯರ ಮತಗಳನ್ನು ಸೆಳಿಬಲ್ಲ ಒಂದು ಫೇಸ್ ಆಗಿ ಶಶಿ ಥರೂರ್ ಗುರುತಿಸ್ಕೊಂಡಿದ್ದಾರೆ. ತಿರುವನಂತಪುರಂ ಕ್ಷೇತ್ರದಿಂದ ಸತತ 4ನೇ ಬಾರಿಗೆ ಆರಿಸಿ ಬಂದು ಮತ್ತು ಕಳೆದ 10 ವರ್ಷಗಳಿಂದ ಎಡಪಕ್ಷಗಳ ಆಡಳಿತ ಕೇರಳದಲ್ಲಿರೋದ್ರಿಂದ ಅವರ ಮೇಲೆ ಕ್ರಮಕ್ಕೂ ಕೂಡ ಕಾಂಗ್ರೆಸ್ ಮುಂದಾಗ್ತಾ ಇಲ್ಲ. ಆದರೆ ಶಶಿ ಥರೂರ್ರ ಹೆಜ್ಜೆಗಳನ್ನು ಗಮನಿಸಿದರೆ ಅವರು ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೀಅಲೈನ್ಮೆಂಟ್ಗೆ ತಯಾರಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ನನಗನ್ಸುತ್ತೆ ಭಾವನಾ, ಇದು ಕಾಂಗ್ರೆಸ್ನ ಸೆಲ್ಫ್ ಗೋಲ್. ಶಶಿ ಥರೂರ್ ಒಂದು ಡಿಪ್ಲೊಮಸಿ ದೃಷ್ಟಿಯಿಂದ, ಇನ್ನೊಂದು ಆರ್ಟಿಕ್ಯುಲೇಷನ್ ದೃಷ್ಟಿಯಿಂದ, ಮೂರನೇದು ಇಂಟರ್ನ್ಯಾಷನಲಿ ಅವ್ರಿಗಿರ್ತಕ್ಕಂಥ ಇಮೇಜ್ನ ದೃಷ್ಟಿಯಿಂದ ಶಶಿ ಥರೂರ್ ಹೆಸರನ್ನು ಹಾಕದೆ ಯಾರ್ಯಾರೋ ನಿನ್ನೆ ಮೊನ್ನೆ ಬಂದಿರತಕ್ಕಂಥ ರಾಜ್ಯಸಭಾ ಸದಸ್ಯರ ಹೆಸರುಗಳನ್ನು ನೀವು ಒಂದು ಬೇರೆ ಬೇರೆ ರಾಷ್ಟ್ರಗಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಯೋಗದಲ್ಲಿ ಸೇರಿಸ್ತಾರೆ ಅಂತಂದರೆ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಟ್ಯಾಲೆಂಟ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿ ಇದೆ ಅಂತಕ್ಕಂಥ ಪ್ರಶಾಂತ್, ಈ ಟ್ಯಾಲೆಂಟ್ ಮತ್ತು ಪೊಸಿಷನ್ ಈ ವಿಷಯದಲ್ಲಿ ಬಹುಶಃ ಕಾಂಗ್ರೆಸ್ ಇತ್ತೀಚಿನ ವರ್ಷಗಳಲ್ಲಿ ಎದುರಿಸಿದ ಬ್ಯಾಕ್ಲಾಶ್ ಇದೆಯಲ್ಲ, ಅದು ಅತಿ ಹೆಚ್ಚಾಗಿದೆ. ಹಲವರು ಪಕ್ಷ ಬಿಟ್ಟಿದ್ದಾರೆ, ಹಲವರು ಅಸಮಾಧಾನದಿಂದ ಕುದೀತಾ ಇದ್ದಾರೆ. ಶಶಿ ಥರೂರ್ ಕೂಡ ಅದರಿಂದ ಹೊರತಲ್ಲ. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯ ಇಂಟರ್ಫಿಯರೆನ್ಸ್ ಈ ಎಲ್ಲ ಗೊಂದಲಕ್ಕೆ ಕಾರಣನಾ? ಪ್ರಿಯಾಂಕಾ ಗಾಂಧಿಯ ಇಂಟರ್ಫಿಯರೆನ್ಸ್ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಆದರೆ ರಾಹುಲ್ ಗಾಂಧಿಯವರ ಇಂಟರ್ಫಿಯರೆನ್ಸ್ನ ಕಾರಣದಿಂದ ನೋಡಿ, 2011-12ರಲ್ಲಿ ದಿಲ್ಲಿಯ ಪ್ರೆಸ್ ಕ್ಲಬ್ನಲ್ಲಿ ಒಂದು ಆರ್ಡಿನೆನ್ಸನ್ನು ರಾಹುಲ್ ಗಾಂಧಿ ಹರಿದಾಕ್ತಾರೆ. ಅದಾದಮೇಲೆ ಸಂಜಯ್ ಬಾರು ಅವರ ಒಂದು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ನಲ್ಲಿ ಯಾವ ರೀತಿ ಮನಮೋಹನ್ ಸಿಂಗ್ ಬೇಸರಗೊಂಡಿದ್ರು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪ್ರಣಬ್ ಮುಖರ್ಜಿ ಅವರನ್ನು ರಾಹುಲ್ ಗಾಂಧಿ ಒಂದು ರೀತಿ ಬೇಸರಗೊಳ್ಳುವಂತೆ ಮಾಡ್ತಾರೆ. ಅದಾದಮೇಲೆ ನೋಡಿದರೆ G23 ಕಾಂಗ್ರೆಸ್ನಲ್ಲಿ ರೂಪುಗೊಳ್ಳುತ್ತೆ. ಗುಲಾಂ ನಬಿ ಆಜಾದ್, ಆನಂದ್ ಶರ್ಮಾ, ಮನೀಶ್ ತಿವಾರಿ, ಕಪಿಲ್ ಸಿಬಲ್, ಘಟಾನುಘಟಿ ಹೆಸರುಗಳು, ಕಾಂಗ್ರೆಸ್ ಹೈಕಮಾಂಡ್ಗೆ ಆತ್ಮೀಯವಾಗಿರ್ತಕ್ಕಂಥ ಹೆಸರುಗಳು. ನಟ್ವರ್ ಸಿಂಗ್ ಆದಿಯಾಗಿ, ಮಣಿಶಂಕರ್ ಅಯ್ಯರ್ ಆದಿಯಾಗಿ ಕಾಂಗ್ರೆಸ್ ಹೈಕಮಾಂಡ್, ಅದರಲ್ಲೂ ಗಾಂಧಿ ಪರಿವಾರದಿಂದ ದೂರ ಹೋಗ್ತಾರೆ ಅಂತಕ್ಕಂಥದ್ದು ಸ್ಪಷ್ಟ. ಅದರ ಅರ್ಥ ಏನು? ಹಿಂದೆ ಇಂದಿರಾ ಗಾಂಧಿ, ನಾನು ಪಂಡಿತ್ ನೆಹರು ಹೆಸರು ತೆಗೆದುಕೊಳ್ಳಲ್ಲ, ಯಾಕಂದರೆ ಭಾಳ ಸ್ವತಂತ್ರ ನಂತರದ ದಿನಗಳು. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಅದಾದಮೇಲೆ ಸೋನಿಯಾ ಗಾಂಧಿ ಯಾವ ರೀತಿಯಲ್ಲಿ ಕಾಂಗ್ರೆಸ್ನ ಟ್ಯಾಲೆಂಟ್ಗಳನ್ನು ಮತ್ತು ಕಾಂಗ್ರೆಸ್ನ ಬೇರೆ ಬೇರೆ ಬಣಗಳನ್ನು ಬ್ಯಾಲೆನ್ಸ್ ಮಾಡಿ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಿದ್ರು, ಆ ಶಕ್ತಿ ರಾಹುಲ್ ಗಾಂಧಿಗೆ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ G23 ದೃಷ್ಟಿಯಿಂದ. ಶಶಿ ಥರೂರ್ ಪ್ರಕರಣವನ್ನು ಕೂಡ ರಾಹುಲ್ ಗಾಂಧಿ ಮತ್ತು KC ವೇಣುಗೋಪಾಲ್ ಹ್ಯಾಂಡಲ್ ಮಾಡಿರ್ತಕ್ಕಂಥ ರೀತಿ ಏನಿದೆ, ನಿಮ್ಮ ಬಳಿ ಉಳಿದಿರ್ತಕ್ಕಂಥದ್ದೇ ಒಂದು 4-5 ಟ್ಯಾಲೆಂಟ್ಗಳಿವೆ, ಅವುಗಳನ್ನು ಕೂಡ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಆಗದ ಪರಿಸ್ಥಿತಿ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿದೆ. ಅಂದರೆ ನಾಳೆ ಅದರ ಭವಿಷ್ಯ ಏನು ಅಂತಕ್ಕಂಥ ಒಂದು ಪ್ರಶ್ನೆ ಕೂಡ ಬರುತ್ತೆ. ನೋಡಿ, ಇಡೀ ಆಪರೇಷನ್ ಸಿಂಧೂರ, ಅದಕ್ಕಿಂತ ಮುಂಚೆ ನಡೆದಿರ್ತಕ್ಕಂಥ ಪಹಲ್ಗಾಮ್ ದಾಳಿಯ ಸಂದರ್ಭದಲ್ಲಿ ನೀವು 3 ಹೆಸರುಗಳನ್ನು ಹೇಳ್ತಾ ಇದ್ರಿ. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ, ಇಂಡಿ ಒಕ್ಕೂಟಕ್ಕೆ ಸೇರಿದವರು, ಬಟ್ ಅವರ ಜಮ್ಮು ಕಾಶ್ಮೀರ ವಿಧಾನಸಭೆಯಲ್ಲಿ ಮಾಡಿರ್ತಕ್ಕಂಥ ಭಾಷಣ ತುಂಬ ಆ್ಯಪ್ಟ್ ಆಗಿತ್ತು. ಅದಾದಮೇಲೆ ಅಸಾವುದ್ದೀನ್ ಓವೈಸಿ ಬಗ್ಗೆ ಅನೇಕ ಟೀಕೆ ಟಿಪ್ಪಣಿಗಳನ್ನು ಮಾಡಿರ್ಬೋದು. ಆದರೆ ಆಪರೇಷನ್ ಸಿಂಧೂರದ ನಂತರ ದೇಶದಲ್ಲಿ ಮಾತನಾಡುವಾಗ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಮತ್ತು ವಿದೇಶದಲ್ಲಿ ನಡೆಸ್ತಿರ್ತಕ್ಕಂಥ ಪತ್ರಿಕಾಗೋಷ್ಠಿಗಳು ಭಾರತದ ಪಾಯಿಂಟನ್ನು ವಿಶ್ವಕ್ಕೆ ಮುಟ್ಟಿಸ್ತಾ ಇವೆ ಅಂತಕ್ಕಂಥದ್ದು ಸ್ಪಷ್ಟ. ಅದಾದಮೇಲೆ ಶಶಿ ಥರೂರ್ ಬರ್ತಾರೆ. ಯಾಕಂದರೆ ನೋಡಿ, ಭಾರತದಲ್ಲಿ ಈ ರೀತಿಯ ಒಂದು ಪರಂಪರೆ ಇದೆ. ಹಿಂದೆ PV ನರಸಿಂಹರಾವ್ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ 2 ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳಿಗೆ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಕಳಿಸ್ಕೊಟ್ಟಿದ್ರು. ಅದೇ ಪ್ರಯತ್ನದ ಭಾಗವಾಗಿ ಮೋದಿ ಸರ್ಕಾರ ಕೂಡ ವಿಪಕ್ಷಗಳ ನಾಯಕರನ್ನು ಕಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾಗ ಕಾಂಗ್ರೆಸ್ ಈ ಒಂದು ಸನ್ನಿವೇಶದಲ್ಲಿ ಆಪರೇಷನ್ ಸಿಂಧೂರದಂಥ ಒಂದು ಪಾಕಿಸ್ತಾನದ ಜೊತೆಗಿನ ಕಾನ್ಫ್ಲಿಕ್ಟ್ನ ಸಂದರ್ಭದಲ್ಲಿ ಸರ್ಕಾರದ ಜೊತೆ ನೋಡಿ, ಸರ್ಕಾರವನ್ನು ಟೀಕಿಸೋದು ಬೇರೆ, ವಿಪಕ್ಷಗಳು ಸರ್ಕಾರವನ್ನು ಟೀಕಿಸಬೇಕು, ಪ್ರಶ್ನೆ ಕೇಳಬೇಕು, ಸೆಕ್ಯೂರಿಟಿ ಫೇಲ್ಯೂರ್ನಿಂದ ಹಿಡಿದು ಅನೇಕ ಪ್ರಶ್ನೆಗಳನ್ನು ಕೇಳ್ಬೋದು. ಆದರೆ ವಿದೇಶಗಳಿಗೆ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಅನ್ನೋದಕ್ಕಿಂತ ಅದಕ್ಕೊಂದು ಭಾರತದ ದೇಶದ ಸ್ಟ್ಯಾಂಡ್ ಅಂತಕ್ಕಂಥದ್ದೇನಿರುತ್ತೆ ಅದರ ಜೊತೆ ಗಟ್ಟಿಯಾಗಿ ನಿಂತಿದ್ರೆ ಕಾಂಗ್ರೆಸ್ಗೊಂದು ರೀತಿಯಾಗಿರ್ತಕ್ಕಂಥ ಇನ್ನಷ್ಟು ಕಾಂಗ್ರೆಸ್ನ ಕೇಡರ್ಗಳಲ್ಲೂ ಕೂಡ ಒಂದು ಪಾಸಿಟಿವಿಟಿ ಬರುತ್ತಿತ್ತು ಅನಿಸುತ್ತೆ. ಆದರೆ ಶಶಿ ಥರೂರ್ ಪ್ರಕರಣ ಮತ್ತು ಶಶಿ ಥರೂರ್ ವ್ಯಕ್ತಿತ್ವವನ್ನು ಕಾಂಗ್ರೆಸ್ ಹೈಕಮಾಂಡ್ ಹ್ಯಾಂಡಲ್ ಮಾಡಿದ ರೀತಿ ಕಾಂಗ್ರೆಸ್ಸಿಗರಲ್ಲೇ ಒಂದು ರೀತಿ ಚರ್ಚೆ ಮತ್ತು ಬೇಸರಕ್ಕೆ ಕಾರಣ ಆಗ್ತಾ ಇದೆ.
ರೈಟ್ ಪ್ರಶಾಂತ್, ತಮ್ಮದೇ ಕೆಲವೊಂದು ತಪ್ಪು ನಿರ್ಧಾರಗಳಿಂದ ಬಹಳಷ್ಟು ಹಿರಿಯ ರಾಜಕಾರಣಿಗಳು ಕೂಡ ಕಾಂಗ್ರೆಸ್ ಬಿಟ್ಟು ಹೋಗಿದ್ದಾರೆ. ಶಶಿ ತರೂರ್ ಡೈರೆಕ್ಟ್ಲಿ ಹೇಳ್ತಿದ್ದಾರೆ ನನಗೂ ಬೇರೆ ಆಪ್ಷನ್ಸ್ ಇವೆ ಅಂತ. ಅಟ್ ದ ಸೇಮ್ ಟೈಮ್ ಪ್ಯಾರಾಡಾಕ್ಸಿಕಲ್ ಪ್ರೈಮ್ ಮಿನಿಸ್ಟರ್ನಲ್ಲಿ ಏನ್ ಹೇಳಿದ್ರು ಶಶಿ ತರೂರ್, ಈಗ ಅದಕ್ಕೆ ಎಕ್ದಮ್ ಉಲ್ಟಾ ಮಾತನಾಡ್ತಾ ಇದ್ದಾರೆ ಇದೇ ಬಿಜೆಪಿ ಸರ್ಕಾರದ ಬಗ್ಗೆ. ಶಶಿ ತರೂರ್ ಮುಂದಿರುವ ಆಯ್ಕೆ ಬಿಜೆಪಿನೇನ ಅಥವಾ ಅದು ವಾರ್ನಿಂಗ್, ಕೇವಲ ವಾರ್ನಿಂಗ್ ಕಾಂಗ್ರೆಸ್ ಪಾಲಿಗೆ? ನೋಡಿ, ಶಶಿ ತರೂರ್ ನಿಜಕ್ಕೂ ಕಾಂಗ್ರೆಸ್ನಿಂದ ಹೊರಗಡೆ ಹೋಗ್ಲಿಕ್ಕೆ ಬಯಸ್ತಾ ಇದ್ದಾರಾ ಅಂತಕ್ಕಂಥದ್ರ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲ. ಯಾಕಂದರೆ ಶಶಿ ತರೂರ್ ಆತ್ಮೀಯರಾಗಿರ್ತಕ್ಕಂಥವ್ರು ಹೇಳ್ತಾ ಇರೋದು ಅವರು ಈಗ ತಕ್ಷಣಕ್ಕೆ ಬಿ ಜೆ ಪಿಗೆ ಹೋಗಿ ಏನು ಮಾಡ್ತಾರೆ ಆ ಪ್ರಶ್ನೆಯೂ ಕೂಡ ಇದೆ. ಯಾಕೆಂದರೆ ಕೇರಳದಲ್ಲಿ ಬಿ ಜೆ ಪಿ ಒಂದು ಸ್ಮಾಲ್ ಫ್ಯಾಕ್ಷನ್, ಸ್ಮಾಲ್ ಪಾರ್ಟಿ ಅಂತಕ್ಕಂಥದ್ದನ್ನು ಹೇಳ್ಬೋದು. ಯಾಕೆ ತಕ್ಷಣಕ್ಕೆ ಹೋಗಿ ಏನು ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆಗಳಿವೆ. ಆದರೆ ಕಾಂಗ್ರೆಸ್ ಅವರನ್ನು ಬಳಸ್ಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದು ಕೂಡ ಪ್ರಶ್ನೆ. ಈಗಾಗಲೇ ಕಾಂಗ್ರೆಸ್ ನಾಯಕರು ಟ್ವಿಟರ್ನಲ್ಲಿ, ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶಶಿ ತರೂರ್ ಬಗ್ಗೆ ಮಾಡ್ತಾ ಇರ್ತಕ್ಕಂಥ ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನ ಉದಿತ್ ರಾಜ್ ವೈಯಕ್ತಿಕ ಟೀಕೆ ಮತ್ತೆ ಇನ್ನೂ ಹಲವು ನಾಯಕರ ವೈಯಕ್ತಿಕ ಟೀಕೆಯಿಂದ ಇದು ಸರಿಯಾಗೋದಕ್ಕಿಂತ ಇನ್ನೂ ಕೆಡೋದೇ ಹೆಚ್ಚು. ಡೆಫಿನೆಟ್ಲಿ. ನೋಡಿ, ಉದಿತ್ ರಾಜ್ ಇಸ್ ಎ ನಾನ್ ಎಂಟಿಟಿ. ಉದಿತ್ ರಾಜ್ ಭಾಜಪದಲ್ಲಿದ್ದರು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ, ಈಗ ಕಾಂಗ್ರೆಸ್ನಲ್ಲಿದ್ದಾರೆ, ಲೋಕಸಭಾ ಚುನಾವಣೆಯನ್ನು ಕೂಡ ಸೋತಿದ್ದಾರೆ. ಉದಿತ್ ರಾಜ್ ಪ್ರಚಾರಕ್ಕಾಗಿ ಶಶಿ ತರೂರನ್ನು ಬೈತಾ ಇರ್ಬೋದು. ಉದಿತ್ ರಾಜ್ ಏನು ಕಾಂಗ್ರೆಸ್ನಲ್ಲಿ ಭಾಳ ದೊಡ್ಡ ಎಂಟಿಟಿ ಅಂತಕ್ಕಂಥದ್ದೇನಲ್ಲ. ಒಬ್ಬ ದಲಿತ ಚಳುವಳಿಯಿಂದ ಬಂದಿರತಕ್ಕಂಥ ನಾಯಕ ಉದಿತ್ ರಾಜ್ ಮಾತನಾಡ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಕೆ ಸಿ ವೇಣುಗೋಪಾಲ್ ಮತ್ತು ಆ ಒಂದು ಕಾಂಗ್ರೆಸ್ನ ರಾಹುಲ್ ಗಾಂಧಿ ಫ್ಯಾಕ್ಷನ್ ಏನಿದೆ, ಅದರ ಜೊತೆಗೆ ಶಶಿ ತರೂರರ ಡಿಸ್ಟನ್ಸಿಂಗ್ ಏನಿದೆ, ಅದು ಕೇರಳದ ಪಾಲಿಟಿಕ್ಸ್ ಮೇಲೆ ಏನು ಪರಿಣಾಮವನ್ನು ಬೀರುತ್ತೆ, ಬಿ ಜೆ ಪಿ ಏನು ಬಯಸ್ತಾ ಇದೆ, ಲೆಫ್ಟ್ ಏನು ಬಯಸ್ತಾ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಈಗ ಶಶಿ ತರೂರ್ ಅಂತ ನಾಯಕರು ಇಲ್ಲ ಬಿ ಜೆ ಪಿಗೆ ಹೋಗ್ಲಿಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳೋದು ಕಷ್ಟ ಆಗ್ಬೋದು. ಯಾಕೆಂದರೆ ಶಶಿ ತರೂರ್ ಬೇರೆ ಬೇರೆ ಅನೇಕ ವಿಚಾರಗಳಲ್ಲಿ ಬಿ ಜೆ ಪಿಯನ್ನು ಕಟುವಾಗಿ ಟೀಕಿಸಿದ್ದಾರೆ ಕೇರಳದ ಅನೇಕ ಸಂದರ್ಭಗಳಲ್ಲೂ ಕೂಡ. ಆದರೆ ಶಬರಿಮಲಾದಂಥ ವಿಚಾರದಲ್ಲಿ ಅವರು ಒಂದು ಬೇರೆ ಸ್ಟ್ಯಾಂಡನ್ನು ತೆಗೆದುಕೊಂಡ್ರು, ಒಂದು ಹಿಂದೂ ಸ್ಟ್ಯಾಂಡನ್ನು ತೆಗೆದುಕೊಂಡ್ರು ಅಂತಕ್ಕಂಥದ್ದು ಕೂಡ ಇದೆ. ಅದು ತಿರುವನಂತಪುರಂದ ವೋಟ್ ಬ್ಯಾಂಕನ್ನು ದೃಷ್ಟಿಯಲ್ಲಿಟ್ಕೊಂಡು. ಹೀಗಾಗಿ ತಕ್ಷಣಕ್ಕಿಲ್ಲ ಅವರು ಕಾಂಗ್ರೆಸ್ ಬಿಟ್ಟು ಹೋಗ್ಬಿಡ್ತಾರೆ ಅಂತಕ್ಕಂಥ ಪರಿಸ್ಥಿತಿ ನನಗೆ ಅನ್ನಿಸ್ತಾ ಇಲ್ಲ. ಇನ್ನು ಮುಂದಾದರೂ ಕಾಂಗ್ರೆಸ್ ಅವರನ್ನು ಹ್ಯಾಂಡಲ್ ಮಾಡುತ್ತಾ, ಕಾಂಗ್ರೆಸ್ ಅವರನ್ನು ಪ್ಯಾಸಿಫೈ ಮಾಡುತ್ತಾ, ಕಾಂಗ್ರೆಸ್ ಅವರನ್ನು ಮೇನ್ ಸ್ಟ್ರೀಮಿಗೆ ತೆಗೆದುಕೊಂಡು ಬರುವಲ್ಲಿ ಯಶಸ್ವಿಯಾಗತ್ತಾ ಅನ್ನೋದರ ಮೇಲೆ ಶಶಿ ತರೂರ್ ಕಾಂಗ್ರೆಸ್ನಲ್ಲಿರುವ ಭವಿಷ್ಯ ನಿಂತಿದೆ. ಬಟ್ ಆಪರೇಷನ್ ಸಿಂಧೂರದ ನಂತರದ ಬೆಳವಣಿಗೆಗಳನ್ನು ನೋಡಿದರೆ ಶಶಿ ತರೂರ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ನಡುವೆ ದೊಡ್ಡ ಕಂದಕ ನಿರ್ಮಾಣ ಆಗಿದೆ. ರೈಟ್ ಪ್ರಶಾಂತ್, ವಾಪಸ್ ಬರ್ತೀನಿ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ನಿಲುವಿನ ಬಗ್ಗೆ ಶಶಿ ತರೂರ್ ಸ್ಪಷ್ಟವಾಗಿ ಭಾರತದ ನಿಲುವಿನ ಬಗ್ಗೆ ಇಡೀ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಸ್ಪಷ್ಟವಾಗಿ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ಅದು ಯಶಸ್ವಿ ಕೂಡ ಆಗಿದೆ. ಕರಾವಳಿ ಸರಣಿ ಹತ್ಯೆಯ ಕಾರಣ ಬಿಚ್ಚಿಟ್ಟಿದ್ದಾರೆ ಹರಿಪ್ರಸಾದ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ಸಿಎಂ ಭೇಟಿ ವೇಳೆ ಹರಿಪ್ರಸಾದ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 2 ದಿನಗಳ ಹಿಂದೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಬಿಕೆ ಹರಿಪ್ರಸಾದ್ ನಿವಾಸಕ್ಕೆ ಹೋಗಿದ್ದನ್ನ ನೀವಿಲ್ಲಿ ನೆನಪಿಸಿಕೊಳ್ಳಬಹುದು. ಬಹಳ ದಿನಗಳ ನಂತರ ಇಬ್ಬರು ಫೇಸ್ ಟು ಫೇಸ್ ಆಗಿದ್ದಾರೆ. ಅದು ಬಿಕೆ ಹರಿಪ್ರಸಾದ್ ನಿವಾಸಕ್ಕೆ ಸಿದ್ದರಾಮಯ್ಯ ಅವರು ಹೋಗಿ ಮಾತಾಡಿದ್ದಾರೆ. ಕರಾವಳಿ ಉದ್ವಿಗ್ನ ಪರಿಸ್ಥಿತಿಗೆ ಅಸಲಿ ಕಾರಣ ಏನು ಅನ್ನೋದನ್ನ ತೆರೆದಿಟ್ಟಿದ್ದಾರೆ. ಹರಿಪ್ರಸಾದ್ ಮಾತನ್ನ ಸಿಎಂ ಸಿದ್ದರಾಮಯ್ಯ ಆಲಿಸಿದ್ದಾರೆ. ಕರಾವಳಿ ಉದ್ವಿಗ್ನ ಪರಿಸ್ಥಿತಿಯಾಗೋದಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಕಾರಣ ಬಿಚ್ಚಿಟ್ಟಿದ್ದಾರೆ. ದಕ್ಷಿಣ ಕನ್ನಡದ ಸ್ಥಿತಿಯನ್ನ ಬಿಕೆ ಹರಿಪ್ರಸಾದ್ ವಿವರಿಸಿದ್ದಾರೆ. ಹರಿಪ್ರಸಾದ್ ಮಾತನ್ನ ಸಿಎಂ ಸಿದ್ದರಾಮಯ್ಯ ಕೇಳಿಸಿಕೊಂಡಿದ್ದಾರೆ. ಕರಾವಳಿಯಲ್ಲಿ ಸರಣಿ ಹತ್ಯೆಗಳಿಗೆ ಸರ್ಕಾರದ ವೈಫಲ್ಯ ಕಾರಣ ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಬಿಕೆ ಹರಿಪ್ರಸಾದ್ ಕರಾವಳಿಯ ಸರಣಿ ಹತ್ಯೆಗೆ ಕಾರಣ ಬಿಚ್ಚಿಟ್ಟಿರೋ ಎಕ್ಸ್ಕ್ಲೂಸಿವ್ ಮಾಹಿತಿ. ಸರ್ಕಾರದ ಕಾರ್ಯವೈಖರಿಯಲ್ಲಿ ಬದಲಾವಣೆಯಾಗಬೇಕು. ಸಿಎಂ ಸಮ್ಮುಖದಲ್ಲಿ ವೈಫಲ್ಯದ ಪಟ್ಟಿಯನ್ನ ಕೊಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್. ಕಾಂಗ್ರೆಸ್ ನಾಯಕರಲ್ಲಿ ಸಾಫ್ಟ್ ಹಿಂದುತ್ವ ಜಾಸ್ತಿಯಾಗಿದೆ. ಸಾಫ್ಟ್ ಹಿಂದುತ್ವದ ಕಾರಣಕ್ಕೆ ಪಕ್ಷದ ಮಿತಿ ಮೀರಿದ್ದಾರೆ. ಈ ಧೋರಣೆಯಿಂದ ಸಮುದಾಯಗಳ ನಡುವೆ ಅಪನಂಬಿಕೆ ಬಂದಿದೆ.
ಅಧಿಕಾರಿಗಳು ಸಿಬ್ಬಂದಿಗಳಲ್ಲೂ ಸಾಫ್ಟ್ ಹಿಂದುತ್ವದ ಧೋರಣೆ ಬಂದಿದೆ. ಮುಸ್ಲಿಂ ಸಮುದಾಯವನ್ನ ಸಂಶಯದಿಂದ ನೋಡ್ತಾರೆ. ನ್ಯಾಯ ಕೊಡಿಸುವಾಗ ಅಧಿಕಾರಿಗಳು ಕರ್ತವ್ಯ ಮರೀತಾ ಇದ್ದಾರೆ ಅಂತ ಬಿಕೆ ಹರಿಪ್ರಸಾದ್ ಒಂದು ದೊಡ್ಡ ಪಟ್ಟಿಯನ್ನ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟಿದ್ದಾರೆ. ಕರಾವಳಿಯಲ್ಲಿ ಸರಣಿ ಹತ್ಯೆಗಳಿಗೆ ಸರ್ಕಾರದ ವೈಫಲ್ಯ ಕಾರಣ ಅಂತ ಬಿಕೆ ಹರಿಪ್ರಸಾದ್ ಪಟ್ಟಿ ಕೊಟ್ಟಿದ್ದಾರೆ. ಕಾರಣಗಳನ್ನು ಬಿಚ್ಚಿಟ್ಟಿದ್ದಾರೆ. ಏನಾಗ್ತಾ ಇದೆ ಕರಾವಳಿಯಲ್ಲಿ ಅನ್ನೋದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಮಾಹಿತಿ ತೆರೆದಿಟ್ಟಿದ್ದಾರೆ. ಕರಾವಳಿ ಸರಣಿ ಹತ್ಯೆಗಳಿಗೆ ಸರ್ಕಾರದ ವೈಫಲ್ಯ ಕಾರಣ. ಸರ್ಕಾರದ ಕಾರ್ಯವೈಖರಿಯಲ್ಲಿ ಬದಲಾವಣೆಯಾಗಬೇಕು. ಸಿಎಂ ಸಮ್ಮುಖದಲ್ಲಿ ವೈಫಲ್ಯದ ಪಟ್ಟಿ ಕೊಟ್ಟಿದ್ದಾರೆ ಬಿಕೆ ಹರಿಪ್ರಸಾದ್. ಕಾಂಗ್ರೆಸ್ ನಾಯಕರಲ್ಲಿ ಸಾಫ್ಟ್ ಹಿಂದುತ್ವ ಜಾಸ್ತಿ ಆಗಿದೆ. ಸಾಫ್ಟ್ ಹಿಂದುತ್ವದ ಕಾರಣಕ್ಕೆ ಪಕ್ಷದ ಮಿತಿ ಮೀರಿದ್ದಾರೆ. ಈ ಧೋರಣೆಯಿಂದ ಸಮುದಾಯಗಳ ಮಧ್ಯೆ ಅಪನಂಬಿಕೆ ಬಂದಿದೆ. ಅಧಿಕಾರಿಗಳು ಸಿಬ್ಬಂದಿಗಳಲ್ಲೂ ಸಾಫ್ಟ್ ಹಿಂದುತ್ವದ ಧೋರಣೆ ಇದ್ದು ಮುಸ್ಲಿಂ ಸಮುದಾಯವನ್ನ ಸಂಶಯದಿಂದ ನೋಡ್ತಾರೆ. ನ್ಯಾಯ ಕೊಡಿಸುವಾಗ ಅಧಿಕಾರಿಗಳು ಕರ್ತವ್ಯ ಮರೀತಿದ್ದಾರೆ ಅಂತ ಬಿಕೆ ಹರಿಪ್ರಸಾದ್ ಹೇಳ್ತಾ ಇದ್ದಾರೆ. ಉಸ್ತುವಾರಿ ಸಚಿವರ ಕಾರ್ಯವೈಖರಿಯಲ್ಲೂ ಭಾರಿ ಲೋಪ ಆಗಿದೆ ಅಂತ ಆರೋಪಿಸಿದ್ದಾರೆ ಬಿಕೆ ಹರಿಪ್ರಸಾದ್. ಧ್ವಜಾರೋಹಣಕ್ಕೆ ಮತ್ತು ಕೆಲ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಾಗಿದ್ದಾರೆ. ಕರಾವಳಿ ಪರಿಸ್ಥಿತಿ ಬಗ್ಗೆ ಸಿಎಂ ಸಿದ್ದುಗೆ ಬಿಕೆ ಹರಿಪ್ರಸಾದ್ ವಿವರಣೆ ಕೊಟ್ಟಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ ನಿರಂತರವಾಗಿ ಭಯದ ಪರಿಸ್ಥಿತಿ ಉಂಟಾಗಿದೆ. ಹೋಟೆಲ್ ಬಾರ್ಗಳಲ್ಲಿ ಕಾಲ ಕಳೆಯುವ ಪರಿಸ್ಥಿತಿ ಇಲ್ಲ. ಸಂಜೆ ನಂತರ ಭಯದ ವಾತಾವರಣ ಇದೆ ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಗಣನೀಯವಾಗಿ ಪ್ರವಾಸಿಗರ ಸಂಖ್ಯೆ ಕುಸಿತವಾಗ್ತಾ ಇದೆ. ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ವರ್ಗಾವಣೆಯಾಗಬೇಕು. ಖಡಕ್ ನಿಷ್ಪಕ್ಷಪಾತ ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಡಿ ಅಂತ ಬಿಕೆ ಹರಿಪ್ರಸಾದ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ದಕ್ಷಿಣ ಕನ್ನಡದಲ್ಲಿ ಏನಾಗ್ತಾ ಇದೆ ಅನ್ನೋದರ ಮಾಹಿತಿಯ ಜೊತೆಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಸಮುದಾಯ ಜೊತೆಗೆ ತೆಗೆದುಕೊಂಡು ಹೋಗಬೇಕು. ಅಂಥವರಿಗೆ ಜಿಲ್ಲೆಯ ಕಾಂಗ್ರೆಸ್ ನಾಯಕತ್ವವನ್ನ ನೀಡಬೇಕು. ಸಿಎಂ ಸಿದ್ದರಾಮಯ್ಯ ಬಿಕೆ ಹರಿಪ್ರಸಾದ್ ಅವರನ್ನ ಭೇಟಿಯಾದ ಸಂದರ್ಭದಲ್ಲಿ ಸದ್ಯಕ್ಕೆ ದಕ್ಷಿಣ ಕನ್ನಡದಲ್ಲಿ ಆಗ್ತಾ ಇರೋ ಪರಿಸ್ಥಿತಿಗಳಿಗೆ ಕಾರಣ ಏನು, ಅದನ್ನ ನಿಭಾಯಿಸೋದು ಹೇಗೆ ಅನ್ನೋದರ ಬಗ್ಗೆ ತಮ್ಮ ಮಾಹಿತಿಯನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್ ನಾಥು ನಮ್ಮೊಂದಿಗೆ ಲೈವ್ ನಲ್ಲಿದ್ದಾರೆ. ಮೊದಲಿಗೆ ಆನಂದ್ ಬೈದನಮನೆ ಮಾತನಾಡಿಸ್ಬಿಡ್ತೀನಿ. ಆನಂದ್, ಬಹಳ ದಿನಗಳ ನಂತರ ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯ ಅವರು ಮುಖಾಮುಖಿ ಭೇಟಿಯಾಗಿದ್ದಾರೆ. ಅದು ಹರಿಪ್ರಸಾದ್ ಅವರ ನಿವಾಸಕ್ಕೆ ಹೋಗಿ ಕೂತು ಮಾತನಾಡಿದ್ದಾರೆ. ಏನೆಲ್ಲ ಕಾರಣಗಳು ಕೊಟ್ಟಿದ್ದಾರೆ, ಹೆಂಗ್ ನಿಭಾಯಿಸಬೇಕು ಅಂತ ಹೇಳ್ತಿದ್ದಾರೆ? ಬಿಕೆ ಹರಿಪ್ರಸಾದ್ ಅವರ ಪ್ರಕಾರ ಈ ವೈಫಲ್ಯಕ್ಕೆ ಏನ್ ಕಾರಣ? ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ ನಾಯಕರು ಮತ್ತು ಕೇಂದ್ರದಲ್ಲೂ ಮತ್ತು ರಾಜ್ಯದಲ್ಲೂ ತಮ್ಮದೇ ಆಗಿರತಕ್ಕಂಥ ಒಂದು ನೆಟ್ವರ್ಕ್ ಅನ್ನು ಇಟ್ಕೊಂಡಿರ್ತಕ್ಕಂಥ ಪ್ರಭಾವಿ ಕಾಂಗ್ರೆಸ್ ಮುಖಂಡರು. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹರಿಪ್ರಸಾದ್ ಅವರು ಭೇಟಿ ಮಾಡಿದಾಗ ಕರಾವಳಿ ಜಿಲ್ಲೆಗಳಲ್ಲಿ ನಡೀತಾ ಇರತಕ್ಕಂಥ ಒಟ್ಟಾರೆ ರಾಜಕೀಯ, ಸಾಮಾಜಿಕ, ಜನಜೀವನದ ಬಗ್ಗೆನೂ ಕೂಡ ಪ್ರಸ್ತಾಪಗಳಾಗಿದೆ. ಅದರಲ್ಲೂ ಮುಖ್ಯವಾಗಿ ಇತ್ತೀಚೆಗೆ ಸರಣಿ ಹತ್ಯೆಗಳಾಗ್ತಾ ಇರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಸಮ್ಮುಖದಲ್ಲಿ ಬಿಕೆ ಹರಿಪ್ರಸಾದ್ ಅವರು ಕರಾವಳಿಯ ಜೀವನದ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ವಾಸ್ತವ ಚಿತ್ರಣವನ್ನು ಸಿಎಂಗೆ ಮನವರಿಕೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯವಾಗಿದೆ. ಬಹಳ ಮುಖ್ಯವಾಗಿ ಕರಾವಳಿ ಜಿಲ್ಲೆಗಳಲ್ಲಿ, ಮುಖ್ಯವಾಗಿ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಸಮುದಾಯಗಳ ಜನರು ಇರತಕ್ಕಂಥದ್ದು, ಮುಸ್ಲಿಮರು ಮತ್ತು ಹಿಂದೂಗಳು ಸಾಮರಸ್ಯದಿಂದ ಬದುಕ್ತಾ ಇರತಕ್ಕಂಥ ವಾತಾವರಣ ಈಗ ನಿರ್ಮಾಣವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಲ್ಲಿ ಆಗ್ತಾ ಇರತಕ್ಕಂಥ ಸರಣಿ ಕೊಲೆಗಳಿಗೆ ಕಾರಣಗಳನ್ನ ಮತ್ತು ಅಲ್ಲಿರ್ತಕ್ಕಂಥ ಒಂದು ರೀತಿ ಆತಂಕದ ವಾತಾವರಣ, ಉದ್ವಿಗ್ನ ವಾತಾವರಣದ ಬಗ್ಗೆ ನಿಜವಾದ ಕಾರಣಗಳನ್ನ ಪಟ್ಟಿ ಮಾಡತಕ್ಕಂಥ ಪ್ರಯತ್ನವನ್ನು ಕೂಡ ಹರಿಪ್ರಸಾದ್ ಮಾಡಿದ್ದಾರೆ. ಅದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಕನ್ವಿನ್ಸ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಕರಾವಳಿ ಭಾಗದಲ್ಲಿರ್ತಕ್ಕಂಥ ಬಹಳ ಮುಖ್ಯವಾದ ಬಿಲ್ಲವರು, ಬಂಟರು,
ಕೊರಗರು, ದೇವಾಡಿಗರು, ಕೊಂಕಣಿಗಳು, ಮುಸ್ಲಿಮರು, ಕ್ರೈಸ್ತರು ಹೀಗೆ ಬೇರೆ ಬೇರೆ ಸಮುದಾಯ ಜನರು ವಾಸಿಸ್ತಕ್ಕಂಥ ಈ ಕರಾವಳಿ ಜಿಲ್ಲೆಯಲ್ಲಿ ಇತ್ತೀಚೆಗೆ ಧರ್ಮಾಧಾರಿತವಾಗಿರ್ತಕ್ಕಂಥ ಚಿಂತನೆಯ ಕಾರಣಕ್ಕಾಗೋ ಅಥವಾ ಮತಾಂಧತೆ ಹೆಚ್ಚಾಗಿರುವ ಕಾರಣಕ್ಕಾಗಿಯೋ ಸರಣಿ ಹತ್ಯೆಗಳಾಗ್ತಾ ಇರೋದನ್ನು ಪಟ್ಟಿ ಮಾಡಿರುವಂಥ BK ಹರಿಪ್ರಸಾದ್ ಅವರು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕಾರ್ಯದಲ್ಲಿ ಎಲ್ಲರೂ ಕೂಡ ಎಡುತ್ತಿರೋದನ್ನು ಪಟ್ಟಿ ಮಾಡಿ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಕಾಂಗ್ರೆಸ್ ನಾಯಕರು ಕೂಡ ಪಕ್ಷದ ಸೈದ್ಧಾಂತಿಕ ಏನು ನಿಲುವೇನಿದೆ ಅದನ್ನು ಬಿಟ್ಟು ವರ್ತಿಸ್ತಾ ಇರತಕ್ಕಂಥ ರೀತಿಯ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಈ ಸಾಫ್ಟ್ ಹಿಂದುತ್ವವನ್ನು ಪ್ರತಿಪಾದನೆ ಮಾಡೋದ್ರ ಬಗ್ಗೆನೂ ಕೂಡ ಅವರು ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿದ್ದಾರೆ. ಯಾಕೆಂತಂದ್ರೆ ಕಾಂಗ್ರೆಸ್ನ ಕೆಲ ನಾಯಕರುಗಳು RSS ಮತ್ತು BJP ನಾಯಕರೊಂದಿಗೆ ಬಿಸಿನೆಸ್ಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಚುನಾವಣೆ ಗೆಲ್ಲುವ ಒಂದು ಲೆಕ್ಕಾಚಾರದಲ್ಲಿ ಸಾಫ್ಟ್ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಾ ಇರುವಂತ ಕಾರಣಕ್ಕಾಗಿ ಕೆಲವೊಂದಷ್ಟು ಸೈದ್ಧಾಂತಿಕವಾಗಿರ್ತಕ್ಕಂಥ ಸಂಘರ್ಷಗಳು ಆಗ್ತಾ ಇದೆ. ಅದು ಮುಂದುವರೆದ ಭಾಗವಾಗಿ ಹತ್ಯೆಗಳಾಗ್ತಾ ಇದೆ. ಇನ್ನೊಂದು ಬಹಳ ಮುಖ್ಯವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರೂ ಕೂಡ ಈ ಜಿಲ್ಲೆಯ ಸಾಮಾಜಿಕವಾಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಒಂದು ಸೂಕ್ತವಾದ ಪರಿಹಾರ ಕೊಡುವ ನಿಟ್ಟಿನಲ್ಲೂ ಕೂಡ ಪ್ರಾಮಾಣಿಕವಾದಂತಹ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ. ಮುಖ್ಯವಾಗಿ ಕೆಲ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹೆಚ್ಚು ವಿಡಿಯೋ ಕಾನ್ಫರೆನ್ಸ್ಗಳನ್ನು ಮಾಡ್ತಾರೆ, ಕೆಲ ಕಾರ್ಯಕ್ರಮಗಳಿಗೆ ಸೀಮಿತವಾಗಿರ್ತಕ್ಕಂಥ ಭೇಟಿಗಳನ್ನು ಮಾಡ್ತಾರೆ, ಧ್ವಜಾರೋಹಣಕ್ಕೆ ಸೀಮಿತವಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರಾಗಿದ್ದಾರೆ ಅಂತಕ್ಕಂಥದ್ದು ಕೂಡ CMಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಉಸ್ತುವಾರಿ ಸಚಿವರುಗಳು ಕಾರವಾರ ಹೊರತುಪಡಿಸಿರತಕ್ಕಂಥ ಪ್ರದೇಶದಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳನ್ನು ಮುಂದುವರಿಸಿದ್ದಾರೆ. ಉಡುಪಿ ಮತ್ತು ದಕ್ಷಿಣ ಕನ್ನಡಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಚಿಕ್ಕಮಗಳೂರು ಜಿಲ್ಲೆ ಉಸ್ತುವಾರಿ ಸಚಿವರುಗಳು ಬೆಂಗಳೂರಿನಲ್ಲಿ ಯಾವುದೇ ಕಾರ್ಯಕ್ರಮ ಇಲ್ಲದಾಗ ವಿಸಿಟ್ ಮಾಡ್ತಾರೆ. ಪಕ್ಕದಲ್ಲಿರ್ತಕ್ಕಂಥ ಕೊಡಗು ಜಿಲ್ಲೆಯಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ವಾತಾವರಣ ಇದೆ. ದೂರದ ರಾಯಚೂರಿನ ಸಚಿವರೊಬ್ಬರನ್ನು ಅಲ್ಲಿ ಉಸ್ತುವಾರಿ ಸಚಿವರು ಮಾಡಲಾಗಿದೆ. ಹೀಗೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅರಿವಿರ್ತಕ್ಕಂಥ, ಅದನ್ನು ನಿಭಾಯಿಸ್ತಕ್ಕಂಥ, ಅದನ್ನು ಪರಿಹಾರ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ನಿಭಾಯಿಸಬೇಕಾಗಿರ್ತಕ್ಕಂಥ ಸಚಿವರ ಕೊರತೆ ಇದೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ BK ಹರಿಪ್ರಸಾದ್ ಮಾಡಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಕರಾವಳಿ ಜಿಲ್ಲೆಗಳಲ್ಲಿ ಬಹಳ ಮುಖ್ಯವಾಗಿ ಅಲ್ಲಿ ಸಂಜೆ ಆಗ್ತಿದ್ದಾಗ ಯಾವುದೇ ವ್ಯವಹಾರಗಳು ಕೂಡ ನಡೆಯಲ್ಲ. ಪ್ರವಾಸಿಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಗಣನೀಯವಾಗಿರ್ತಕ್ಕಂಥ ಪ್ರವಾಸಿಗರ ಕುಸಿತ ಆಗಿದೆ ಅಂತಕ್ಕಂಥ ಮಾಹಿತಿಗಳು ಲಭ್ಯ ಆಗ್ತದೆ. ಒಂದು ಭಯದ ವಾತಾವರಣ ಇದೆ. ಶೈಕ್ಷಣಿಕವಾಗಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ವಾತಾವರಣ ಇದ್ದಂಥ ಜಿಲ್ಲೆಗಳಲ್ಲಿ ಈಗ ಅಲ್ಲಿ ಒಂದು ರೀತಿ ಭಯದ ವಾತಾವರಣ ಇದೆ. ಹಾಗಾಗಿ ಇವೆಲ್ಲವನ್ನು ಕೂಡ ಪರಿಹಾರ ಮಾಡ್ತಕ್ಕಂಥ ಎಲ್ಲ ಸಮುದಾಯಗಳನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನ ಆಸ್ ಎ ಸರ್ಕಾರ ಅಧಿಕಾರಿಗಳು ಕೂಡ ಮಾಡಬೇಕು. ಆದರೆ ಅಧಿಕಾರಿಗಳು ಎಲ್ಲ ಒಂದು ಕಡೆ ಸಾಫ್ಟ್ ಹಿಂದುತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಸಾಮಾಜಿಕವಾಗಿ ಅವರಿಗೆ ಕೊಡಬೇಕಾಗಿರ್ತ ನ್ಯಾಯ ಕೊಡುವ ಸಂದರ್ಭದಲ್ಲಿ, ಧೈರ್ಯ ಹೇಳುವ ಸಂದರ್ಭದಲ್ಲಿ ತಮ್ಮ ಜವಾಬ್ದಾರಿಯನ್ನು ಮರೆತಿದ್ದಾರೆ ಅಂತಕ್ಕಂಥದನ್ನ ಪಟ್ಟಿ ಮಾಡಿ ಹೇಳುವ ಪ್ರಯತ್ನವನ್ನು ಕೂಡ BK ಹರಿಪ್ರಸಾದ್ ಮಾಡಿದ್ದಾರೆ. ಹೀಗಾಗಿ ಆಸ್ ಎ ಪಕ್ಷ ಮತ್ತು ಸರ್ಕಾರ ಅಲ್ಲಿರ್ತಕ್ಕಂಥ ವೈಫಲ್ಯಗಳನ್ನ, ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡಬೇಕು ಅಂತಕ್ಕಂಥದನ್ನ ಆಸ್ ಎ ಪಕ್ಷದ ಪ್ರತಿನಿಧಿಯಾಗಿ ಅವರು ಮುಖ್ಯಮಂತ್ರಿ ಕನ್ವಿನ್ಸ್ ಮಾಡಿದರೆ, ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೆಲ ಅಧಿಕಾರಿಗಳನ್ನು ಕೂಡ ವರ್ಗಾವಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿದ್ರು. ಆ ಕಾರಣಕ್ಕಾಗಿ ನಿನ್ನೆ ಕೆಲ ಪ್ರಮುಖ ಹುದ್ದೆಯಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಯೂ ಕೂಡ ಆಗಿದೆ. ಒಟ್ಟಲ್ಲಿ ಕರಾವಳಿ ಸಚಿವರುಗಳು ಕೂಡ ಅವರ ಗೋಳನ್ನ ಹೇಳ್ಕೊಂಡಿದ್ದಾರೆ. ದಿನೇಶ್ ಗುಂಡೂರಾವ್ ಸೇರಿದ ಹಾಗೆ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ವಿರುದ್ಧ ಆರೋಪಗಳು ಕೇಳಿ ಬಂದಿದ್ವು. ಅವರು ಹೇಳ್ತಾ ಇದ್ದಾರೆ ನನಗೆ ಕಷ್ಟ ಆಗ್ತಾ ಇದೆ ಅಂತ. ಓವರ್ ಆಲ್ ಚೇಂಜಸ್ ಬಗ್ಗೆ ಸರ್ಕಾರ ಯೋಚನೆ ಮಾಡ್ತಾ ಇದೆಯಾ ಹಾಗಾದ್ರೆ? ಎಸ್, ಖಂಡಿತವಾಗ್ಲೂ ಕೂಡ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸದಲ್ಲಿ ಸಂಜೆ ಮಹತ್ವ ಸಭೆ ಕೂಡ ನಡೀತು. ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್, ಪರಮೇಶ್ವರ್, DGP ಸೇರಿದಾಗೆ ಪ್ರಮುಖ ಅಧಿಕಾರಿಗಳು ಕೂಡ ಆ ಸಭೆಯಲ್ಲಿ ಭಾಗವಹಿಸಿದರು. ಆ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಒಂದು ಮಾತು ಕೇಳಿ ಬಂದಿರುವಂತಹ ಹಿನ್ನೆಲೆ ಅಧಿಕಾರಿಗಳನ್ನು ವರ್ಗಾವಣೆ ಮಾಡುವಂತ ಆದೇಶಗಳಾಯಿತು. ನಂತರದಲ್ಲಿ ಈ ಸಭೆಯಲ್ಲೂ ಕೂಡ ದಿನೇಶ್ ಗುಂಡೂರಾವ್ ತಮಗಿರ್ತಕ್ಕಂಥ ಜವಾಬ್ದಾರಿಗಳನ್ನ ಬೇರೆಯವರಿಗೆ ಕೊಡಿ ಅಂತಕ್ಕಂಥ ರಿಕ್ವೆಸ್ಟ್ ಕೂಡ ಮಾಡಿದರೆ, ಸದ್ಯಕ್ಕಿಲ್ಲ ಅಂತಕ್ಕಂಥ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾಕೆಂತಂದ್ರೆ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಇಲ್ಲಿರ್ತಕ್ಕಂಥ ಜವಾಬ್ದಾರಿ ಕೂಡ ಜಾಸ್ತಿ ಇದೆ ಮತ್ತು ಅವರ ಕ್ಷೇತ್ರದ ಸಮಸ್ಯೆಗಳು ಕೂಡ ಜಾಸ್ತಿ ಇರುವ ಕಾರಣಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿಯಾಗಿ ಕರ್ತವ್ಯ ನಿಭಾಯಿಸುವಲ್ಲಿ ಅವರಿಗೆ ಕಷ್ಟ ಆಗ್ತದೆ. ಈಗಾಗಲೇ 2 ಬಾರಿ ಅವರು ಮುಖ್ಯಮಂತ್ರಿಗಳು ಈ ವಿಚಾರ ತಿಳಿಸಿದ್ರು. ಆದರೆ ಮುಖ್ಯಮಂತ್ರಿಗಳು ಕೆಲವು ಸೈದ್ಧಾಂತಿಕ ಕಾರಣಕ್ಕಾಗಿ, ಪಕ್ಷದ ಕೆಲವೊಂದಷ್ಟು ಇತಿಮಿತಿಯ ಕಾರಣಕ್ಕಾಗಿ ನಿಷ್ಠಾವಂತ ಕಾರ್ಯಕರ್ತರು ಆಗಿರ್ತಕ್ಕಂಥ ಮುಖಂಡ ದಿನೇಶ್ ಗುಂಡೂರಾವ್ ಅವರನ್ನ ಅಲ್ಲಿ ಉಸ್ತುವಾರಿ ಸಚಿವರಾಗಿ ಮಾಡಲಾಗಿತ್ತು. ಸಹಜವಾಗಿ ಉಸ್ತುವಾರಿ ಸಚಿವರಾಗಬೇಕಂತ ಆ ಜಿಲ್ಲೆಯರಾದ್ರೆ ಅನುಕೂಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬಂದಿದ್ರು ಕೂಡ UT ಖಾದರ್ ಅವರು ಈಗಾಗಲೇ ಸ್ಪೀಕರ್ ಆಗಿರುವಂತಹ ಕಾರಣಕ್ಕಾಗಿ ದಿನೇಶ್ ಗುಂಡೂರಾವ್ ಅವರಿಗೆ ಜವಾಬ್ದಾರಿನ ಕೊಡಲಾಗಿತ್ತು. ಆದರೆ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರಾಗಿ ತಮ್ಮದೇ ಜವಾಬ್ದಾರಿಗಳು ಜಾಸ್ತಿ ಇರುವಂತಹ ಕಾರಣಕ್ಕಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜವಾಬ್ದಾರಿ ನಿಭಾಯಿಸುವಲ್ಲಿ ಒಂದಷ್ಟು ತೊಡಕಾಗಿದೆ ಅಂತಕ್ಕಂಥದ್ದು CMಗೆ ಕನ್ವಿನ್ಸ್ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ನಿನ್ನೆ ಸಭೆಯಲ್ಲೂ ಕೂಡ ಪ್ರಸ್ತಾಪ ಆದಾಗ ಸದ್ಯಕ್ಕಿಲ್ಲ ಅಂತಕ್ಕ ಬದಲಾವಣೆ ಮಾತನ್ನ, ಸದ್ಯಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ಜವಾಬ್ದಾರಿ ಕೃಷ್ಣ ಬೈರೇಗೌಡರಿಗೆ ನೀಡಲಾಗುತ್ತೆ ಅಂತಕ್ಕಂಥ ಮಾಹಿತಿಗಳು ಸಿಕ್ಕಿದೆ. ಒಟ್ಟಲ್ಲಿ ಬದಲಾವಣೆಯ ಪರ್ವ ಸದ್ಯಕ್ಕೆ ಕಾಣ್ತಾ ಇದೆ. ಭಾವನಾ
ರೈಟ್. ಪ್ರಶಾಂತ್, ಈ ಹಿಂದೆ ಪರಮೇಶ್ವರ್ ದಿನೇಶ್ ಗುಂಡೂರಾವ್ ಒಂದು ಮೀಟಿಂಗ್ ಮಾಡಿರ್ತಾರೆ ಮುಸ್ಲಿಂ ಮುಖಂಡರ ಜೊತೆ. ಮೇಜು ಕುಟ್ಟಿ ಪರಮೇಶ್ವರ್ ಅವರನ್ನ ಪ್ರಶ್ನಿಸ್ತಾರೆ ಮುಸ್ಲಿಂ ಮುಖಂಡರು. ಅದಾದ ಮೇಲೆ ನಿನ್ನೆಯ ಒಂದು ಸಭೆ ನಡೆದಿದ್ದನ್ನ ನೀವು ನೋಡಿದ್ದೀರಾ. ಸಭೆಯಲ್ಲಿ ಅಲ್ಲಿನ ಸ್ಥಳೀಯ ನಾಯಕರು ರಾಜೀನಾಮೆ ಕೊಡೋವರೆಗೂ ನಾವು ಸುಮ್ಮನಿರೋದಿಲ್ಲ ಅಂತ ಕಾರ್ಯಕರ್ತರು ಏಕದಂ ಪಟ್ಟು ಹಿಡಿದು ಕೊನೆಗೆ ಆ ಪಟ್ಟಿಗೆ ಮಣದು ಎಲ್ಲರೂ ರಾಜೀನಾಮೆ ಘೋಷಣೆ ಮಾಡಿದ್ರು. ಸೊ ಮುಸ್ಲಿಂ ಸಮುದಾಯ ಸಹಜವಾಗೇ ಅಲ್ಲಿ ಕೆರಳಿ ಕೆಂಡ ಆಗಿದೆ. ಮತ್ತೊಂದು ಕಡೆ ಬಿ ಕೆ ಹರಿಪ್ರಸಾದ್ ಹೇಳ್ತಿದ್ದಾರೆ ಸಾಫ್ಟ್ ಹಿಂದುತ್ವ ಅಂತ. ಈ ಸಾಫ್ಟ್ ಹಿಂದುತ್ವ ಯಾರನ್ನು ಟಾರ್ಗೆಟ್ ಮಾಡಿ? ಯಾಕಂದ್ರೆ ಇತ್ತೀಚಿನ ದಿನದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಕರಾವಳಿಯಲ್ಲಿ ಬಹಳಷ್ಟು ಓಡಾಡ್ತಾ ಇದ್ದಾರೆ, ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ನಾವು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾರನ್ನು ಟಾರ್ಗೆಟ್ ಮಾಡಿ ಹೇಳಿದ್ದಾಗಿತ್ತು? ಬಿ ಕೆ ಹರಿಪ್ರಸಾದ್ ಮನಸ್ಸಲ್ಲಿ ಏನಿದೆ? ನಾನು ನೋಡಿ 2-3 ಸಂಗತಿಗಳಿವೆ. ಒಂದು, ಬೆಂಗಳೂರಿನ ರಾಜಕಾರಣದಲ್ಲಿ ದಿನೇಶ್ ಗುಂಡೂರಾವ್ ಮತ್ತು ಬಿ ಕೆ ಹರಿಪ್ರಸಾದ್ ಮಧ್ಯೆ ಭಿನ್ನಾಭಿಪ್ರಾಯಗಳಿವೆ. ಇದು ಇವತ್ತಿಂದಲ್ಲ, ಬಹಳ ವರ್ಷಗಳಿಂದಲೂ ಕೂಡ ಗುಂಡೂರಾವ್ ಮತ್ತು ಬಿ ಕೆ ಹರಿಪ್ರಸಾದ್ ನಡುವೆ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಮನಸ್ತಾಪಗಳಿವೆ. ಅದನ್ನು ಮಂಗಳೂರಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ರನ್ನು ಬದಲಾಯಿಸಬೇಕು ಅನ್ನುವ ಕಾರಣದವರೆಗೆ ಬಿ ಕೆ ಹರಿಪ್ರಸಾದ್ ತೆಗೆದುಕೊಂಡು ಹೋಗ್ತಿದ್ದಾರೆ ಕಾಂಗ್ರೆಸ್ನ ಆಂತರಿಕ ರಾಜಕಾರಣದ ದೃಷ್ಟಿಯಿಂದ. ಎರಡನೇದು, ಬಿ ಕೆ ಹರಿಪ್ರಸಾದ್ ಹೇಳ್ತಿದ್ದಾರೆ ಇಲ್ಲ ಸಾಫ್ಟ್ ಹಿಂದುತ್ವ, ಯು ಟಿ ಖಾದರ್ ಕೂಡ ಸಾಫ್ಟ್ ಹಿಂದುತ್ವ ಮಾಡ್ತಾ ಇದ್ದಾರೆ. ಅಲ್ಲಿ ಅಶೋಕ್ ರೈ ಏನು ಪುತ್ತೂರಿನ ಶಾಸಕರಿದ್ದಾರೆ ಅವರು ಕೂಡ ಸಾಫ್ಟ್ ಹಿಂದುತ್ವ ಆಚರಿಸ್ತಿದ್ದಾರೆ ಅಂತಕ್ಕಂಥದ್ದು ಬಿ ಕೆ ಹರಿಪ್ರಸಾದ್ ಮಾಡ್ತಿರ್ತಕ್ಕಂಥ ಆರೋಪ. ನೋಡಿ, ಬಿ ಕೆ ಹರಿಪ್ರಸಾದ್ ನಿನ್ನೆ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ದು ನಿಜ, ಬಟ್ ಅವರು ಹೇಳಿದ್ದ ಎಲ್ಲ ಕಾರಣಗಳಿಂದ ಮಾತ್ರ ಮಂಗಳೂರಿನಲ್ಲಿ ಶಾಂತಿ ನೆಲೆಸುತ್ತೆ ಅಂತಕ್ಕಂಥದ್ದು ನನಗೆ ಅನ್ನಿಸ್ತಾ ಇಲ್ಲ. ನೋಡಿ, ಅಂತಿಮವಾಗಿ ಬಿ ಕೆ ಹರಿಪ್ರಸಾದ್ ಏನು ಹೇಳ್ತಿದ್ದಾರೆ, ಹಿಂದೂ ಸಂಘಟನೆಗಳಲ್ಲಿ ಯಾರು ಹೇಟ್ ಸ್ಪೀಚ್ ಮಾಡ್ತಿದ್ದಾರೆ ಅವರನ್ನು ಒಳಗೆ ಹಾಕಿ ಸರಿಯಾಗತ್ತೆ ಅಂತ. ಮುಸ್ಲಿಂ ಸಮುದಾಯದಲ್ಲಿ ಮಾಡ್ತಿರ್ತಕ್ಕಂಥ ಹೇಟ್ ಸ್ಪೀಚ್ಗಳ ಬಗ್ಗೆ ಕ್ರಮ ತೆಗೆದುಕೊಳ್ಳೋರು ಯಾರು? ಇಡೀ ಸರ್ಕಾರ ಎಡವುತ್ತಾ ಇರತಕ್ಕಂಥ ಜಾಗವೇ ಅದು. ಬಿ ಜೆ ಪಿ ಸರ್ಕಾರ ಇದ್ದಾಗ ಅವರು ಮುಸ್ಲಿಂ ಸಮುದಾಯವನ್ನು ಜೊತೆಗೆ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇರಲಿಲ್ಲ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ನಂತರ ನಾವು ನೋಡಿದ್ವಿ, ಫಾಜಿಲ್ ಹತ್ಯೆ ಆದಾಗ ಬಿ ಜೆ ಪಿಯ ನಾಯಕರು ಅವರ ಮನೆಗೂ ಕೂಡ ಹೋಗಲಿಲ್ಲ. ಕಾಂಗ್ರೆಸ್ನ ಸರ್ಕಾರ ಬಂದಾಗ ಈಗ ಸುಹಾಸ್ ಶೆಟ್ಟಿ ಹತ್ಯೆ ನಡೆಯುತ್ತೆ, ಪರಮೇಶ್ವರನ್ನ ಹೋಗದಂತೆ ಕಾಂಗ್ರೆಸ್ ನಾಯಕರೇ ಮಂಗಳೂರಿನಲ್ಲಿ ತಡೀತಾರೆ. ನೀವು ಹೀಗಾದರೆ ಯಾವುದೇ ಸರ್ಕಾರ ಈ ಕೋಮು ಗಲಭೆಗಳನ್ನು, ಅಥವಾ ಇದೊಂದು ಹೊಸ ರೀತಿಯ ಕೋಮು ಗಲಭೆ ಇದು, ನಾನೊಂದು ಹೊಡಿತೀನಿ ಆ್ಯಕ್ಷನ್ಗೆ ರಿಯಾಕ್ಷನ್ಗೆ ಆ್ಯಕ್ಷನ್, ಈ ಸೈಕಲ್ ಮುಂದುವರಿತಾ ಇದೆ. ಇದನ್ನು ತಡಿಬೇಕಾದ್ರೆ ಕಾಂಗ್ರೆಸ್, ಬಿ ಜೆ ಪಿ, ಹಿಂದೂ ಮುಸ್ಲಿಂ ಅನ್ನದೇ ಎಲ್ಲರನ್ನ ರೀಚ್ ಔಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರದಲ್ಲಿ ಕುಳಿತುಕೊಂಡವ್ರು ಮಾಡಿದರೆ ಮಾತ್ರ ಸಾಧ್ಯ ಆಗತ್ತೆ. ನನಗನ್ಸಲ್ಲ ಇವತ್ತಿನ ಜಿಲ್ಲಾ ಉಸ್ತುವಾರಿಗಳ ಕ್ರಮ ಏನಿದೆ, ಬೆಂಗಳೂರಿನವ್ರನ್ನ ಹೋಗಿ ಮಂಗಳೂರಿಗೆ ಹಾಕೋದು, ಸಂಬಂಧ ಇಲ್ಲದ ರಾಯಚೂರಿನವ್ರನ್ನ ಕರ್ಕೊಂಡು ಉಡುಪಿಗೆ ಹಾಕೋದು, ಬೆಳಗಾವಿನವ್ರನ್ನ ಕರ್ಕೊಂಡು ಕಾರವಾರ್ಗೆ ಹಾಕೋದು, ಈ ವ್ಯವಸ್ಥೆ ಮುಂದುವರೆದ್ರೆ ನೀವು ಟ್ರಾನ್ಸ್ಫರ್ಗಳನ್ನು ಟ್ಯಾಕಲ್ ಮಾಡ್ಬೋದು ಅದರಲ್ಲಿ. ಆದರೆ ನೀವು ಈ ರೀತಿಯ ಕೋಮು ಹಿಂಸಾಚಾರಗಳನ್ನು, ಈ ರೀತಿಯ ಸೂಕ್ಷ್ಮತೆಯನ್ನು ಟ್ಯಾಕಲ್ ಮಾಡೋಕ್ಕಾಗಲ್ಲ. ಯಾಕಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಜಿಲ್ಲೆಗೆ ಹೋಗೋದೇ ಒಂದಿನ, ಅವ್ರು ಹೇಗೆ ಆ ಜಿಲ್ಲೆಯಲ್ಲಿ ಪೂರ್ತಿಯಾಗಿರ್ತಕ್ಕಂಥ ಕಂಟ್ರೋಲನ್ನು ತೆಗೆದುಕೊಳ್ತಾರೆ? ಅದಕ್ಕೆ ಅಲ್ಲಿಯದೇ ಆಗಿರ್ತಕ್ಕಂಥ ಸ್ಥಳೀಯ ನಾಯಕರು, ಈಗ ಬಿ ರಮಾನಾಥ್ ರೈ ಅಂಥವರು, ಯು ಟಿ ಖಾದರ್ ಅಂಥವರು, ಬೇರೆ ಬೇರೆ ಸಮುದಾಯಕ್ಕೆ ಸೇರಿರ್ತಕ್ಕಂಥ, ಈಗ ಜನಾರ್ದನ್ ಪೂಜಾರಿ ಅವ್ರಿದ್ದಾರೆ. ಜನಾರ್ದನ್ ಪೂಜಾರಿ ಬಿಟ್ಟರೆ ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಿಲ್ಲವ ಕ್ಯಾಂಡಿಡೇಟ್ ಸ್ಪರ್ಧಿಸಿದ್ರು. ಇವರನ್ನು ಒಟ್ಟಿಗೆ ತಂದು ಬಿ ಜೆ ಪಿ ನಾಯಕರನ್ನು ಕೂಡ ಕೂಡಿಸಿ ಹಿಂದೂ ಸಂಘಟನೆಗಳನ್ನು, ಮುಸ್ಲಿಂ ಸಂಘಟನೆಗಳನ್ನು ಒಂದು ವೇದಿಕೆಗೆ ತಂದು ಇದಕ್ಕೆ ಕಡಿವಾಣ ಹಾಕ್ತಕ್ಕಂಥ ಪ್ರಯತ್ನ ಮಾಡಿದರೆ ಮಾತ್ರ ಇದು ನಿಲ್ಲುತ್ತೆ ಹೊರತು, ಬಿ ಕೆ ಹರಿಪ್ರಸಾದ್ ಒಂದು ಆರೋಪವನ್ನು ಮಾಡೋದು, ಅಲ್ಲಿ ಭರತ್ ಶೆಟ್ಟಿ ಇನ್ನೊಂದು ಆರೋಪ ಪ್ರತ್ಯಾರೋಪಗಳನ್ನು ಮಾಡೋದು, ಇದರಿಂದ ಈ ರೀತಿಯಾಗಿರ್ತಕ್ಕಂಥ ಕ್ರಿಯೆ ಪ್ರತಿಕ್ರಿಯೆಗಳ ಹತ್ಯಾ ಸರಣಿ ಏನು ನಡೆದಿದೆ ಅದು ನಿಲ್ಲುತ್ತೆ ಅಂತಕ್ಕಂಥದ್ದು ಅನ್ನಿಸ್ತಾ ಇಲ್ಲ. ಸಾಫ್ಟ್ ಹಿಂದುತ್ವ ಇರ್ಬೋದು. ಈಗ ಅಶೋಕ್ ರೈ ಸಾಫ್ಟ್ ಹಿಂದುತ್ವದ ಕಾರಣದಿಂದಲೇ ಪುತ್ತೂರಿನಲ್ಲಿ ಆರಿಸಿ ಬಂದರು. ಯು ಟಿ ಖಾದರ್ ಯಾಕೆ ಸತತವಾಗಿ ಉಳ್ಳಾಲ ಕ್ಷೇತ್ರದಿಂದ ಆರಿಸಿ ಬರ್ತಾರೆ? ಈಗ ಕಾಂಗ್ರೆಸ್ ನಲ್ಲಿರುವಂತಹ ಹಲವು ನಾಯಕರು ಬಿಜೆಪಿಯಿಂದ ಬಂದಲ್ಲಿ ಜಾಯ್ನ್ ಆಗಿದ್ದಾರೆ, ಅಲ್ಲಿ ಗೆಲ್ತಾ ಬರ್ತಾ ಇದ್ದಾರೆ. ನ್ಯಾಚುರಲಿ ಅಶೋಕ್ ರೈ ಸದಾನಂದ ಗೌಡರ ಜೊತೆಗಿದ್ರು. ಅಲ್ಲಿ ಅರುಣ್ ಕುಮಾರ್ ಪುತ್ತಿಲ ನಿಂತ ಕಾರಣದಿಂದಾಗಿ ಬಿ ಜೆ ಪಿಯ ಮತಗಳನ್ನು ಒಡೆದು ಅಶೋಕ್ ಕುಮಾರ್ ರೈ ಆರಿಸಿ ಬಂದರು. ಹೀಗಾಗಿ ನೋಡಿ, ಇದರಲ್ಲಿ ಸಾಫ್ಟ್ ಹಿಂದುತ್ವ ಅಥವಾ ಹಾರ್ಡ್ ಹಿಂದುತ್ವ ಅಂತಕ್ಕಂಥದ್ದಿಲ್ಲ. ಹಾರ್ಡ್ನಿಂದ ಸಾಫ್ಟ್ ಹಿಂದುತ್ವದವರೆಗೆ, ಹಾರ್ಡ್ನಿಂದ ಸಾಫ್ಟ್ ಮುಸ್ಲಿಂ ಸಂಘಟನೆಗಳವರೆಗೆ, ಬಿ ಜೆ ಪಿಯಿಂದ ಕಾಂಗ್ರೆಸ್ವರೆಗೆ ಎಲ್ಲರನ್ನ ಒಂದು ವೇದಿಕೆಗೆ ತಂದು, ಹಿಂದೆ 70, 80, 90ರ ದಶಕದಲ್ಲಿ ಏನು ಕೋಮು ಗಲಭೆಗಳು ನಡೀತಾ ಇದ್ವು, ಆಗ ಶಾಂತಿ ಸಭೆಗಳ ಮೂಲಕ ಅದನ್ನು ಪರಿಹಾರ ಮಾಡ್ತಕ್ಕಂಥ ಪ್ರಯತ್ನ ಮಾಡಲಾಯಿತು. ಕ್ಲಾಸಿಕ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂದ್ರೆ ಹುಬ್ಬಳ್ಳಿಯ ಈದ್ಗಾ ಮೈದಾನ ಪ್ರಕರಣ. 94ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆದಾಗ ದೇವೇಗೌಡರು ಮತ್ತು ಸಿ ಎಂ ಇಬ್ರಾಹಿಂ ಹುಬ್ಳಿಗೆ ಬಂದರು.
ನೆಹರು ಕಾಲೇಜ್ನಲ್ಲಿ ಸಭೆ ಸೇರಿಸಿದ್ರು, ಮುಸ್ಲಿಂ ಸಮುದಾಯವನ್ನು ರಾಷ್ಟ್ರಧ್ವಜ ಹಾರಿಸುವುದಕ್ಕೆ ಮನವೊಲಿಸಿದ್ರು. ಇಡೀ ಈದ್ಗಾ ಮೈದಾನ್ ಪ್ರಕರಣದ ನಂತರ ಹುಬ್ಳಿದಲ್ಲಿ ಸುಮಾರು 30 ವರ್ಷಗಳಿಂದ ಕೋಮು ಗಲಭೆಯ ಪ್ರಕರಣಗಳು ಗಣನೀಯವಾಗಿ ಕಡಿಮೆ ಆದವು. ನೀವು ಎಲ್ಲಿ ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನು ಸಾಲ್ವ್ ಮಾಡದೆ ಸೂಪರ್ಫಿಷಿಯಲ್ ಆಗಿ ಇಲ್ಲ ಗಲಭೆಗಳು ನಿಲ್ಲಬೇಕು, ಹತ್ಯೆ ಪ್ರತಿ ಹತ್ಯೆಗಳು ನಿಲ್ಲಬೇಕು, ಭಾಷಣ ಮಾಡ್ಬೋದು, ಟೆಲಿವಿಷನ್ ಚಾನೆಲ್ನಲ್ಲಿ ಕ್ಯಾಮ್ರಾಗಳಿಗೆ ಹೇಳಿಕೆಯನ್ನು ಕೊಡ್ಬೋದು. ನಿಮಗೆ ನಿಜಕ್ಕೂ ಕೂಡ ಶಾಂತಿ ನೆಲೆಸುವಂತೆ ಮಾಡೋದೇ ಇದ್ದಲ್ಲಿ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಗೃಹ ಸಚಿವರಾಗಲಿ ಮಂಗಳೂರಿನಲ್ಲಿ ಹೋಗಿ 2 ದಿನ ಕುಳಿತುಕೊಂಡು ಒಂದು ಹೀಲಿಂಗ್ ಟಚ್ ಕೊಡ್ತಕ್ಕಂಥ ಪ್ರಯತ್ನ ಮಾಡಬೇಕು. ಎರಡನೇದು ಪೊಲೀಸಿಂಗ್ ವ್ಯವಸ್ಥೆ ಸುಧಾರಿಸುವ ಮೂಲಕ. ಇವತ್ತು ಅನ್ಫಾರ್ಚುನೇಟ್ಲಿ ಏನಾಗ್ತಾ ಇದೆ, ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ ಯಾರು MLAಗಳು ಹೇಳ್ತಾರೆ ಆ ಪೊಲೀಸ್ ಇನ್ಸ್ಪೆಕ್ಟರ್ನ ಬಂದು ಕೂಡಿಸ್ತಾರೆ. ಅವ್ರು ಹೇಗೆ ಕಂಟ್ರೋಲ್ ಮಾಡ್ತಾರೆ? ಅವರವರ ರಾಜಕೀಯ ನಾಯಕರ ವೋಟ್ ಬ್ಯಾಂಕ್ ಏನಿದೆ ಅದಕ್ಕೆ ತಕ್ಕಂತೆ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಕೆಲಸ ಮಾಡುವ ಪರಿಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ. ಹೀಗಾಗಿ 2 ಟ್ವಿನ್ ಒಂದು ಅಜೆಂಡಾ ಇಟ್ಕೊಂಡು, ಒಂದು ಶಾಂತಿ, ಇನ್ನೊಂದು ಪೊಲೀಸಿಂಗ್ ವ್ಯವಸ್ಥೆಯನ್ನು ಸುಧಾರಿಸುವ ಮೂಲಕ ಮಾತ್ರ. SP ಕಮಿಷನರ್ ಬೆನ್ನಲ್ಲೇ ಉಸ್ತುವಾರಿ ಬದಲಾವಣೆಯಾಗುತ್ತಾ? ಮುಸ್ಲಿಮರ ಒತ್ತಡದ ಬೆನ್ನಲ್ಲೇ ಸ್ವತಃ ದಿನೇಶ್ ಗುಂಡೂರಾವ್ ಮನವಿ ಮಾಡಿದ್ದಾರೆ. ಉಸ್ತುವಾರಿ ಸ್ಥಾನದಿಂದ ನನ್ನನ್ನ ಬಿಡುಗಡೆ ಮಾಡಿ ಅಂತ ದಿನೇಶ್ ಗುಂಡೂರಾವ್ ಮನವಿ ಮಾಡಿಕೊಂಡಿದ್ದಾರೆ. ದೂರದ ಜಿಲ್ಲೆಯ ಕಾರಣ ಓಡಾಟ ಕೂಡ ಕಷ್ಟವಾಗ್ತಾ ಇದೆ. ನಿರಂತರ ಸಂಪರ್ಕ ಸಾಧಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಉಸ್ತುವಾರಿಯಿಂದ ಕೈಬಿಡಿ ಅಂತ ಸಚಿವ ದಿನೇಶ್ ಮನವಿ ಮಾಡಿಕೊಂಡಿದ್ದು, ನಿನ್ನೆ ಸಿದ್ದರಾಮಯ್ಯ ಜೊತೆ ನಡೆದ ಸಭೆಯಲ್ಲಿ ಇದನ್ನು ಪ್ರಸ್ತಾಪಿಸಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್ ಮನವಿಗೆ ಸಕಾರಾತ್ಮಕವಾಗಿ ಸಿಎಂ ಸ್ಪಂದಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ದಿನೇಶ್ ಗುಂಡೂರಾವ್ ಅವರ ಬಗ್ಗೆಯೂ ಕೂಡ ಆರೋಪಗಳು ಕೇಳಿ ಬಂದಿದ್ವು. ಆಕ್ಸೆಸಿಬಲ್ ಇಲ್ಲ, ಕಡಿಮೆ ಇದ್ದಾರೆ ಅಂತ. ಇದರ ಬಗ್ಗೆ BK ಹರಿಪ್ರಸಾದ್ ಅವರು ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾತಾಡಿದ್ದಾರೆ. ಇದರ ನಡುವೆ ಸ್ವತಃ ದಿನೇಶ್ ಗುಂಡೂರಾವ್ ದೂರದ ಊರಾಗಿರೋದ್ರಿಂದ ಓಡಾಟ ಕಷ್ಟ ಆಗ್ತಾ ಇದೆ, ಸಂಪರ್ಕ ಸಾಧಿಸೋದಕ್ಕೆ ಕಷ್ಟ ಆಗ್ತಾ ಇದೆ, ಇದರಿಂದ ನನ್ನನ್ನು ಕೈಬಿಡಿ ಅಂತ ದಿನೇಶ್ ಮನವಿ ಮಾಡಿಕೊಂಡಿದ್ದಾರೆ. ಅಂಡ್ ಸಿಎಂ ಸಿದ್ದರಾಮಯ್ಯ ಇದರ ಬಗ್ಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಉಸ್ತುವಾರಿ ಬದಲಾವಣೆಯ ಸುಳಿವು ಕೊಟ್ಟ ಗೃಹ ಸಚಿವ ಪರಮೇಶ್ವರ್. ದಿನೇಶ್ ಗುಂಡೂರಾವ್ ಆ ಜಿಲ್ಲೆ ದೂರ ಅಂತ ಇದ್ದಾರೆ, ಅಲ್ಲಿರೋರನ್ನೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ದೂರ ಆಗುತ್ತೆ ಅನ್ನುವ ಕಾರಣಕ್ಕೆ ಹೇಳ್ತಾ ಇದ್ದಾರೆ, ಅದು ಸಿಎಂ ಅವರ ವಿವೇಚನೆಗೆ ಬಿಟ್ಟಿದ್ದು ಅಂತ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಮೊದಲಿಂದಾನು ಹೇಳ್ತಾನೆ ಇದ್ದಾರೆ. ಈಗ ಹೊಸದಾಗಿ ಇದಕ್ಕಾಗಿ ಹೇಳಿದ್ದಲ್ಲ, ಮೊದಲಿಂದಾನು ಕೂಡ ದೂರ ಆಗ್ತದೆ, ನಮ್ಗೆ ಯಾರಾದ್ರೂ ಆ ಭಾಗದಲ್ಲಿ ಇರೋರಿಗೆ ಮಾಡಿದ್ರೆ ಒಳ್ಳೇದು ಅಂತ ಹೇಳುವಂತ ಮಾತು. ಅದನ್ನ ನೋಡೋಣ, ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರೋಂಥದ್ದು. ಅವ್ರು ಮೊದಲಿಂದಾನು ಹೇಳ್ತಾನೆ ಇದ್ದಾರೆ. ಈಗ ಹೊಸದಾಗಿ ಇದಕ್ಕಾಗಿ ಹೇಳಿದ್ದಲ್ಲ, ಮೊದಲಿಂದಾನು ಕೂಡ ದೂರ ಆಗ್ತದೆ, ನಮ್ಗೆ ಯಾರಾದ್ರೂ ಆ ಭಾಗದಲ್ಲಿ ಇರೋರಿಗೆ ಮಾಡಿದ್ರೆ ಒಳ್ಳೇದು ಅಂತ ಹೇಳುವಂತ ಮಾತು. ಅದನ್ನ ನೋಡೋಣ, ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರೋಂಥದ್ದು. ಇನ್ನು ಇದು ಕಾಂಗ್ರೆಸ್ನ ಸುದ್ದಿ ಆಯ್ತು. ಬಿಜೆಪಿ ಕಡೆ ಬರೋದಾದ್ರೆ ಬಿಜೆಪಿ ಕೋರ್ ಕಮಿಟಿ ಸಭೆಯ ಇನ್ಸೈಡ್ ಸ್ಟೋರಿ. ಇತ್ತೀಚೆಗಿನ ಹೋರಾಟಗಳ ಬಗ್ಗೆ ವಿಜಯೇಂದ್ರ ಮಾಹಿತಿ ಕೊಟ್ಟಿದ್ದಾರೆ. ಬಿಜೆಪಿಯ ಹೋರಾಟದ ಬಗ್ಗೆ ಕೋರ್ ಕಮಿಟಿಗೆ ಮಾಹಿತಿ ಕೊಟ್ಟಿದ್ದು ಸದಸ್ಯರಿಗೆ ಈ ಬಗ್ಗೆ ತೃಪ್ತಿ ಇದೆ. ಕೋರ್ ಕಮಿಟಿಯಲ್ಲಿ ಡಿವಿ ಸದಾನಂದ ಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ಬಿಜೆಪಿ ಹೋರಾಟದ ವೈಖರಿಗೆ ಮಾಜಿ ಸಿಎಂ ಅಸಮಾಧಾನ ಹೊರಹಾಕಿದ್ದು, ಹೋರಾಟಗಳು ತಾರ್ಕಿಕ ಅಂತ್ಯಕ್ಕೆ ಹೋಗ್ತಾ ಇಲ್ಲ. ಹೋರಾಟ ಮಾಡಬೇಕು, ನೀವು ಮಾಡ್ತಾ ಇದ್ದೀರಾ, ಅದರ ತಾರ್ಕಿಕ ಅಂತ್ಯಕ್ಕೆ ಹೋಗ್ತಾ ಇಲ್ಲ. ಅದು ಸೋಷಿಯಲ್ ಮೀಡಿಯಾ ಹೇಳಿಕೆಗೆ ಸೀಮಿತವಾಗಬಾರದು. ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಸೇರಿ ಅನೇಕ ವಿಷಯಗಳಿವೆ. ಸರ್ಕಾರದ ವಿರುದ್ಧ ಅನೇಕ ಭ್ರಷ್ಟಾಚಾರದ ಆರೋಪ ಇದೆ. ಯಾವತ್ತೂ ವಿಪಕ್ಷಗಳಿಗೆ ಇಷ್ಟು ವಿಷಯಗಳು ಸಿಕ್ಕಿರಲಿಲ್ಲ. ತಾವು ತಾರ್ಕಿಕ ಅಂತ್ಯ ಕಾಣಿಸ್ತಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಇದೇ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ್ ಸ್ಮಾರ್ಟ್ ಮೀಟರ್ ವಿಚಾರ ಪ್ರಸ್ತಾಪಿಸಿದ್ದಾರೆ. ಇತ್ತೀಚೆಗಿನ ಹೋರಾಟಗಳ ಬಗ್ಗೆ ವಿಜಯೇಂದ್ರ ಮಾಹಿತಿ ಕೊಟ್ಟಿದ್ದು, ಅಲ್ಲಿ ಸದಾನಂದ ಗೌಡರು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ.
ಸೋಷಿಯಲ್ ಮೀಡಿಯಾ ಹೇಳಿಕೆಗೆ ಮಾತ್ರ ಸೀಮಿತ ಆಗಿರಬಾರದು. ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರ ಸೇರಿ ಅನೇಕ ವಿಷಯಗಳಿವೆ. ಯಾವತ್ತೂ ವಿಪಕ್ಷಗಳಿಗೆ ಇಷ್ಟು ವಿಷಯಗಳು ಒಟ್ಟಿಗೆ ಸಿಕ್ಕಿರಲಿಲ್ಲ. ನಾವು ತಾರ್ಕಿಕ ಅಂತ್ಯ ಕಾಣಿಸ್ತಿಲ್ಲ ಅಂತ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಅದರ ಜೊತೆಗೆ ಅಶ್ವಥ್ ನಾರಾಯಣ್ ಸ್ಮಾರ್ಟ್ ಮೀಟರ್ ವಿಷಯವನ್ನ ಕೂಡ ಪ್ರಸ್ತಾಪಿಸಿದ್ದಾರೆ. ಅಂದ್ರೆ ಯಾರ್ಯಾರು ಸ್ಮಾರ್ಟ್ ಮೀಟರ್ ಅನ್ನ ಅಳವಡಿಸ್ಕೊಳ್ತಾರೋ ಅವರಿಂದಲೇ ಆಗಾಗ ಕಟ್ಟಬೇಕಾದ ಮೊತ್ತವನ್ನ ಒಟ್ಟಿಗೆ ಸರ್ಕಾರ ಕಟ್ಟಿಸ್ಕೊಳ್ತಾ ಇದೆ. ಈ ಮೂಲಕ ಗುತ್ತಿಗೆದಾರರಿಗೆ ಲಾಭ ಮಾಡ್ತಾ ಇದೆ ಅಂತ ಬಿಜೆಪಿ ಆರೋಪ ಮಾಡಿತ್ತು. ಆ ವಿಷಯವನ್ನ ಅಶ್ವಥ್ ನಾರಾಯಣ್ ಪ್ರಸ್ತಾಪಿಸಿದ್ದಾರೆ. ಪಾಕಿಸ್ತಾನಕ್ಕೆ ರಾಜನಾಥ್ ಸಿಂಗ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನೌಕಾಪಡೆ ಯುದ್ಧಕ್ಕೆ ಇಳಿದಿದ್ದಕ್ಕೆ 1971ರಲ್ಲಿ ಪಾಕ್ 2 ಭಾಗ ಆಯಿತು. ಈ ಬಾರಿ ನೌಕಾಪಡೆ ಅಖಾಡಕ್ಕೆ ಇಳಿದ್ರೆ ಪಾಕ್ 4 ಭಾಗ ಆಗತ್ತೆ ಎಂದಿದ್ದಾರೆ. ಭಾರತದ ನೌಕಾಪಡೆ ಅಖಾಡಕ್ಕೆ ಇಳಿದ್ರೆ ಪಾಕ್ ಉಡೀಸ್ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. बहुत ही दिलचस्प बात यह है कि पाकिस्तान भी आपके शौर्य से भली भांति वाकिफ है। पाकिस्तान को पता है जब भारतीय नौसेना पूरे जोश के साथ, पूरे जोर के साथ जब चलती है तो उसका अंजाम क्या होता है। 1971 इसका गवाह है कि जब इंडियन नेवी हरकत में आई थी वह 1 से 2 हो गया था। मैं पाकिस्तान की बात कर रहा हूं। जब हमारी इंडियन नेवी हरकत में आई थी तो पाकिस्तान 1 से 2 हो गया था। अगर ऑपरेशन सिंदूर में भारतीय नौसेना अपने फार्म में आई होती तो पाकिस्तान के 2 टुकड़े ही न होते, बल्कि मैं समझता हूं शायद 4 टुकड़े हो जाते। ಇನ್ನು ಎಲ್ಲದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಆಯ್ತು, ಈಗ ರೇವಂತ್ ರೆಡ್ಡಿ ಸರದಿ. ನಮ್ಮ ಪಾಕಿಸ್ತಾನ ಅಂತ ಸಿಎಂ ರೆಡ್ಡಿ ಸಂಬೋಧಿಸಿದ್ದಾರೆ. ಪಾಕ್ ಎಷ್ಟು ರಫೇಲ್ ವಿಮಾನಗಳನ್ನ ಹೊಡೆದು ಉರುಳಿಸಿದೆ, ದೇಶದ ಜನಕ್ಕೆ ಅದರ ಬಗ್ಗೆ ಲಿಸ್ಟ್ ಕೊಡಿ. ಮೋದಿ ತರಿಸಿದ್ದ ರಫೇಲ್ ಪಾಕ್ ಹೊಡೆದು ಉರುಳಿಸಿದೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಈ ಪ್ರಶ್ನೆ ಈಗ ಕಿಚ್ಚೆಬ್ಬಿಸಿದೆ. ಎಷ್ಟು ರಫೇಲ್ ನಾಶವಾಗಿದೆ ಮೋದಿಜಿ ಲೆಕ್ಕ ಕೊಡಿ. ನೀವು ಖರೀದಿಸಿದ್ದ ರಫೇಲ್ ಯಾಕೆ ನೆಲಕ್ಕೆ ಉರುಳಿವೆ? ನಮ್ಮ ಪಾಕಿಸ್ತಾನ ಎಷ್ಟು ರಫೇಲ್ಗಳನ್ನ ಹೊಡೆದಿದೆ ಅಂದಿದ್ದಾರೆ. మన పార్లమెంటు నియోజకవర్గంలో ఉంది. సికింద్రాబాద్ కంటోన్మెంట్ అంటే ఈ దేశ భద్రతకు గుండెకాయ. ఈ రోజు ఇక్కడున్న సైనికులే ఈ యుద్ధంలో పాల్గొని ఈ తెలంగాణలో ముఖ్యంగా ఇక్కడ తయారు చేసిన యుద్ధ విమానాలే ఈ రోజు యుద్ధంలో దేశం యొక్క గౌరవాన్ని నిలబెట్టినాయి. మోడీ గారు తెచ్చిన రాఫెల్ యుద్ధ విమానాలు మన పాకిస్తాన్ కూల్చింది. ఎన్ని కూల్చిందో రాఫెల్ గురించి చెప్పమంటే ఈరోజు చర్చ లేదు. ఈరోజు మన దేశం కాదని ఇతర దేశాల నుంచి రాఫెల్ యుద్ధ విమానాలను కొనుగోలు చేసిన మోడీ గారు మీరు జవాబు చెప్పండి. మన పాకిస్తాన్తో జరిగిన యుద్ధంలో ఎన్ని రాఫెల్ యుద్ధ విమానాలు పాకిస్తాన్ నేలగూల్చిందో మీరు లెక్క చెప్పండి. గొప్పల కోసం వేల కోట్ల రూపాయల కాంట్రాక్టులు మీకు కావాల్సిన వాళ్ళకి ఇచ్చి ఇవాళ రాఫెల్ యుద్ధ విమానాలు కొన్నారు. అవెందుకు నేలగూలినాయో ఇవాళ ప్రజలకు సమాధానం. ಮೇಲಿಂದ ಮೇಲೆ ನಮ್ಮ ಪಾಕಿಸ್ತಾನ ಅಂತ ರೇವಂತ್ ರೆಡ್ಡಿ ಅವರು ಹೇಳಿರೋದು ಈಗ ವಿವಾದಕ್ಕೆ ಕಾರಣ ಆಗಿದೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.